ಸನ್ನಮಾಮಿ ತಮೇವ ಶಾಸ್ತ್ರ ಪ್ರಥಮಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯತಿ ಚಾಹಮೇವ ಸಾಧ್ಯ ಸಾಧನ ವೈಕಲ್ಯಂ ದೃಷ್ಟಾಂತಸ್ಯ ವಿಶೇಷಣೆ. ದೃಷ್ಟಾಂತದಲ್ಲಿ ಸಾಧ್ಯ ವೈಕಲ್ಯ ಸಾಧನ ವೈಕಲ್ಯ ಎರಡು ದೃಷ್ಟಾಂತ ದೋಷಗಳು. ವ್ಯಭಿಚಾರೋ ಹೇತ್ವ ಸಿದ್ಧಿ ಏಕಪಕ್ಷೇಪಿ ದೂಷಣ. ವ್ಯಭಿಚಾರ ಹೇತ್ವ ಸಿದ್ಧಿ ಇವೆಲ್ಲ ಏನಿವೆಲ್ಲ ದೂಷಣನೇ. ಯಾವ ದೂಷಣ ಆಗಲಿಲ್ಲ, ಯಾವ ದೂಷಣ ಅಲ್ಲ ಅಂತ ಹೇಳಿದ್ರು. ಆಶ್ರಯ ಸಿದ್ಧಿ ಮೊದಲಾದ ದೋಷಗಳು ದೂಷಣ ಅಂತ ಹೇಳಬೇಕಾಗಿಲ್ಲ, ವ್ಯಾಪ್ತಿ ಸರಿ ಇದೆ. ಅದು ಇವು ಮಾತ್ರ ಯಾವ್ಯಾವುದು ಸಿದ್ಧ ಸಾಧನತ ಅಂಬುದು ದೊಡ್ಡ ದೋಷ ಅಲ್ಲ. ಅದು ಅದರಿಂದ ನಿಗ್ರಹ ಸ್ಥಾನ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಆದರೆ ವ್ಯಭಿಚಾರು ಹೇತ್ವ ಸಿದ್ಧಿ ಏಕಪಕ್ಷೇಪಿ ದೂಷಣ. ವ್ಯಾಪ್ತಿ ಇಲ್ಲದೆ ಹೋದ್ರೆ, ಹೇತು ಇಲ್ಲದೆ ಹೋದ್ರೆ ಅದು ದೊಡ್ಡ ದೋಷ. ಸಾಧ್ಯ ಸಾಧನ ವೈಕಲ್ಯಂ ದೃಷ್ಟಾಂತಸ್ಯ ವಿಶೇಷಣ. ದೃಷ್ಟಾಂತದಲ್ಲಿ ಸಾಧ್ಯ ವೈಕಲ್ಯ ಸಾಧನ ವೈಕಲ್ಯ ಎರಡು ದೋಷಗಳು ಅವಿರು ಕೂಡ. ವೈಯರ್ಥ್ಯಂ ಏಕಸಿದ್ಧೌ ಚ ವಿಶಿಷ್ಟಾ ಸಿದ್ಧಿರೇವ ಚ. ವೈಯರ್ಥ್ಯಂ ಏಕಸಿದ್ಧೌ ಚ ಒಂದೇ ಸಿದ್ಧವಾದರೆ ವ್ಯರ್ಥವಾಗುತ್ತೆ. ವಿಶಿಷ್ಟಾ ಸಿದ್ಧಿರೇವ ಚ ವಿಶಿಷ್ಟವನ್ನ ಸಿದ್ಧಿ ಮಾಡದೇ ಇರೋದು ಕೂಡ ದೋಷನೇ. ಏಕಸಿದ್ಧೌ ದೋಷ, ವಿಶಿಷ್ಟಾ ಸಿದ್ಧಿರು ದೋಷ. ಅಪ್ರಯೋಜನತಾ ತತ್ರ ಪ್ರಥಮ ಪ್ರಶ್ನ ದೂಷಣಂ. ಯಾವ್ದು ಬಂತು ಹಿಂದೆ ಹೇಳಿದ್ರು, ಸಿದ್ಧ ಸಾಧನತ ದೋಷ ಪ್ರಶ್ನ ದೋಷ ಈ ಚತ್ವಾರ ಅಂತ ಹೇಳಿದ್ರಲ್ಲ, ಅಲ್ಲಿ ಬಂದೀಗ ಏನೇನು ಸಿದ್ಧಾರ್ಥ ಸವ್ಯಾಹತಿರ ಸಂಗತಿ ಸಿದ್ಧಾರ್ಥತಾಚ ವೈಫಲ್ಯಂ ನತೈಸ್ಯಾತ್ ತತ್ವ ನಿರ್ಣಯ. ಅಪ್ರಯೋಜನತ ಒಂದು ಪ್ರಶ್ನೆಗೆ ಪ್ರಯೋಜನ ಇರಬೇಕು ಕೇಳಿದ ಮೇಲೆ, ವ್ಯರ್ಥ ಪ್ರಶ್ನೆ ಕೇಳೋದಕ್ಕೆ ಹೋಗ್ಬಾರ್ದು. ತತ್ರ ಪ್ರಥಮ ಪ್ರಶ್ನೆ ದೂಷಣಂ. ನೀವೇನ್ ಪ್ರಶ್ನೆ ಮಾಡಿದಿರಿ ಭೇದ ಅಭೇದ ಇತ್ಯಾದಿಗಳೆಲ್ಲ ಭೇದ ಅಂತ ಗೊತ್ತಿರೋ ವಿಚಾರ ಆದ್ರಿಂದ ಹೇಳೋದು ಸರಿಯಲ್ಲ. ಸಿದ್ಧ ಪ್ರಶ್ನಾಧಿಕಂ ಯತ್ತತ್ ಆಧಿಕ್ಯಾಂತರ್ಗತಂ ಭವೆ. ಸಿದ್ಧ ಪ್ರಶ್ನಾಧಿಕಂ ತತ್ ಸಿದ್ಧ ಪ್ರಶ್ನೆಯನ್ನೇ ಮತ್ತೆ ಕೇಳೋದಾದ್ರೆ ಆಧಿಕ್ಯದಲ್ಲಿ ಸೇರುತ್ತೆ. ನ್ಯೂನ ಅಧಿಕ ಅಂತ ಹೇಳಿದ್ರಲ್ಲ ಅದರಲ್ಲಿ ಸೇರೋದ್ರಿಂದ ಅದು ಸರಿಯಲ್ಲ. ಉಪಮಾ ಅಭಾವ ಅನುಮಾಂತರ್ಗತ ಕ್ವಚಿತ್ ಪ್ರತ್ಯಕ್ಷಾಂತರ್ಗತೋ ಅಭಾವ ಸುಖಾದೇರ್ ನಿಯಮೇನ ಚ. ಅರ್ಥಾಪತ್ತಿ ಅಭಾವ ಇವೆಲ್ಲ ಇನ್ನು ಅನೇಕ ಪ್ರಮಾಣ. ಹೇಳಿದ್ರೆ 3 ಪ್ರಮಾಣ: ಪ್ರತ್ಯಕ್ಷ, ಅನುಮಾನ, ಆಗಮ. ಇನ್ನೊಂದು ಏನ್ ಮಾಡ್ತಾರೆ 4, 5, 6, 7, 8 ಹೀಗೆಲ್ಲ ಪ್ರಮಾಣ ಸಂಖ್ಯೆ ಬೆಳೆಸ್ತಾ ಹೋಗ್ತಾರೆ. ಹಾಗೆಲ್ಲ ಬೆಳೆಸ್ಬೇಡಿ. ಅವೆಲ್ಲ ಏನ್ ಮಾಡಬಹುದು, ಅಂತರ್ಭಾವ ಮಾಡಬಹುದು. ಯಾವುದರಲ್ಲಿ? ಅರ್ಥಾಪತ್ತಿ ಮತ್ತು ಉಪಮ ಅಭಾವ. ಅರ್ಥಾಪತ್ತಿ ಒಂದು, ಉಪಮೆ ಒಂದು, ಅಭಾವ ಒಂದು. ಇವೆಲ್ಲ ಎಲ್ಲಿ ಸೇರುತ್ತೆ? ಅನುಮಾನಾಂತರ್ಗತ ಕ್ವಚಿತ್. ಕೆಲವೊಮ್ಮೆ ಅನುಮಾನದಲ್ಲಿ ಸೇರುತ್ತೆ, ಕೆಲವೊಮ್ಮೆ ಪ್ರತ್ಯಕ್ಷಾಂತರ್ಗತ ಪ್ರತ್ಯಕ್ಷದಲ್ಲಿ ಸೇರುತ್ತೆ. ಅಭಾವ ಸುಖಾದೇರ್ ನೇಮೇನ. ಹೌದು, ಇನ್ನೊಂದು ಸಾಧ್ಯ ವೈಕಲ್ಯ. ಸಾಧ್ಯ ವೈಕಲ್ಯ ಅಂದ್ರೆ ಏನು? ದೃಷ್ಟಾಂತ ಏನ್ ಕೊಟ್ಟರೆ, ಉದಾಹರಣೆಗೆ ಪರ್ವತೋ ವನ್ಯಮ ಧೂಮ. ಪರ್ವತದಲ್ಲಿ ಬೆಂಕಿ ಇದೆ, ಧೂಮ ಇರುವುದರಿಂದ. ದೃಷ್ಟಾಂತ ಏನ್ ಕೊಟ್ಟ? ಸರೋವರದಂತೆ ಅಂತ ಹೇಳಿ. ಸರೋವರದಂತೆ. ಸರೋವರದಲ್ಲಿ ಏನಿಲ್ಲ, ಏನಿಲ್ಲ ಅದರಲ್ಲಿ. ಹೊಗೆನೂ ಇಲ್ಲ, ಬೆಂಕಿನೂ ಇಲ್ಲ. ಅದೆಂತದ್ದು ಏನಂತಾರ ಅದಕ್ಕೆ? ಈಗ ಉಭಯ ವೈಕಲ್ಯ ಬರ್ತದೆ. ಇದಕ್ಕೆ ಅದ್ರ ಒಂದಿರೋದಿಲ್ಲ. ಒಂದಿಲ್ಲ ಯಾವ್ದಿಲ್ಲ. ಉದಾಹರಣೆಗೆ ಅಂತ ಕೇಳಿದ್ರೆ, ಮನೆ ಯಾವುದೋ ಒಂದು ಪರ್ವತ ತೋರಿಸ್ತ, ಇದರಲ್ಲಿ ಮನೆಗಳೆಲ್ಲ ಇದೆ, ವ್ಯಾಪ್ತಿನೇ ಇಲ್ಲ. ಗೊತ್ತಾಯ್ತಾ? ಇದರಲ್ಲಿ ಬೆಂಕಿ ಇಲ್ಲ. ಈಗ ಬೆಂಕಿ ಇಲ್ಲ ದೃಷ್ಟಾಂತ ಕೊಟ್ಟ. ಅದರಲ್ಲಿ ಏನಾಗಿದೆ? ಆಪೋಸಿಟ್ ಇದೆ. ಇಲ್ಲಿ ಬೆಂಕಿ ಇಲ್ಲ ದೃಷ್ಟಾಂತ ಕೊಟ್ಟ. ಗೊತ್ತಾಯ್ತಾ? ಯಾವುದೋ ಒಂದು ಮನೆ ತೋರಿಸಿದ, ಯಾವುದೋ ಗೃಹ ವರ್ಕ್ ಅಂತ ಹೇಳಿಬಿಟ್ಟ. ಅಲ್ಲಿ ಬೆಂಕಿ ಭಾಗ ಇರ್ಬೇಕಾದ ಕಾರಣನೇ ಇಲ್ಲ. ಗೊತ್ತಾಯ್ತಾ? ಹೇತು ಮಾತ್ರ ಇಲ್ಲದೆ ಹೋದ್ರೆ ಅದೇನು ದೂಷಣ? ಸಾಧನ ವೈಕಲ್ಯ. ಸಾಧನ ವೈಕಲ್ಯ. ಸಾಧ್ಯ ಇಲ್ಲದೆ ಹೋದ್ರೆ ಸಾಧ್ಯ ವೈಕಲ್ಯ. ಎರಡು ಇಲ್ಲದೆ ಹೋದ್ರೆ ಉಭಯ ವೈಕಲ್ಯ. ಸಾಧ್ಯ ಅಂದ್ರೆ ಯಾವುದು? ಪರ್ವತ ವನ್ಯಮ. ಸಾಧ್ಯ ಯಾವುದಿಲ್ಲಿ? ವನ್ನಿ. ಅದಿಲ್ಲ, ಅದು ಸಾಧ್ಯ ವೈಕಲ್ಯ. ಎಲ್ಲಿ ಬೆಂಕಿ ಇಲ್ಲದ ಜಾಗ ತೋರಿಸಿದ, ದೃಷ್ಟಾಂತ ಅಂತ ಕೊಟ್ಟ. ದೃಷ್ಟಾಂತದಲ್ಲಿ ಏನಿರ್ಬೇಕು? ಯಾವಾಗಲೂ ಬೆಂಕಿ ಇದ್ರೆ ಅದು ಸಾಧ್ಯ ಇರೋ ದೃಷ್ಟಾಂತ.
ಅಂಗವಿಕಲ ಅಂತ ಹೇಳೋದಿಲ್ಲ, ಅಂಗವೈಕಲ್ಯ ಇದ್ದಾಗೆ ಎರಡು ಅಂಗಗಳು ದೃಷ್ಟಾಂತಕ್ಕೆ ಎರಡಿದೆ, ಸಾಧ್ಯ ಸಾಧನ ಎರಡು ದೃಷ್ಟಾಂತದಲ್ಲಿ ಇರ್ಬೇಕು. ಗೊತ್ತಾಯ್ತಾ? ಇದ್ರೆ ಅದೇನದು ವೈಕಲ್ಯ ಇಲ್ಲ ಅಂತ. ಅದು ವೈಕಲ್ಯ ಇಲ್ಲ ಅಂದ್ರೆ ಏನು? ಸರಿಯಾದ ದೃಷ್ಟಾಂತ. ವೈಕಲ್ಯ ಇಲ್ಲದೆ ಹೋದ್ರೆ ಸರಿಯಾದ ದೃಷ್ಟಾಂತ. ಗೊತ್ತಾಯ್ತಾ? ಹೇಳ್ತೀನಿ ಸರಿಯಾದ ದೃಷ್ಟಾಂತ. ಅದಿಲ್ಲದೆ ಹೋದ್ರೆ ದೊಡ್ಡ ದೃಷ್ಟ. ಒಂದು ವೈಕಲ್ಯ ಇದ್ರೂ ಸಾಕು, ಎರಡು ವೈಕಲ್ಯ ಇರ್ಬೇಕಾಗಿಲ್ಲ. ಗೊತ್ತಾಯ್ತು? ಎರಡು ವೈಕಲ್ಯ ಇರೋದಿರ್ಬೋದು, ಬಟ್ ಒಂದಿಲ್ಲದೆ ಹೋದ್ರೆ ಕಥೆ ಮುಗಿತು. ವೈಕಲ್ಯ ಆಗ್ಲಿಕ್ಕೆ ಎಷ್ಟು ಸಾಕು? ಯಾಕೆ ಎರಡು ಇಂಪಾರ್ಟೆಂಟ್, ಒಂದು ಸಾಧ್ಯ ಒಂದು ಸಾಧನ. ಎರಡರಲ್ಲಿ ಒಂದಿಲ್ಲದೆ ಹೋದ್ರೆ ಕೊಡೋದು ವೈಕಲ್ಯ ಆಗೋದ್ರಿಂದ ದೋಷ, ದೃಷ್ಟಾಂತ ದೋಷಗಳಿವೆಲ್ಲ. ಸರಿಯಾದ ದೃಷ್ಟಾಂತ ಕೊಡ್ಬೇಕು. ಉದಾಹರಣೆಗೆ ಪರ್ವತೋ ನಿಮಾಂಧು ಮಹಾನಸವತ್ ಅಂತ ಹೇಳಿ ಸರಿಗೋಯ್ತು. ಮಹಾನಸ ಅಂದ್ರೆ ಏನು? ಅಡಿಗೆ ಮನೆ. ಭೀಮಸೇನ ದೇವರು ಏನಂತ ಕರೀತಾರೆ? ಮಹಾನಸಾಧ್ಯಕ್ಷ ಅಂತ ಕರೀತಾರೆ. ಅಡಿಗೆ ಮನೆ ಜವಾಬ್ದಾರಿ ಎಲ್ಲ ಪ್ರಧಾನವಾಗಿ ಹೊತ್ತಿದ್ದು ಅಂತ ಅರ್ಥ. ಆ ಅರ್ಥದಲ್ಲಿ ಸರಿಯಾದ ದೃಷ್ಟಾಂತ ಕೊಡ್ಬೇಕು. ಯಾವಾಗ ದೃಷ್ಟಾಂತ ಯಾತಕ್ಕೆ ಕೊಡಬೇಕು ಅಂತ ಪ್ರಶ್ನೆ ಇದೆ. ಯಾತಕ್ಕೆ ಕೊಡ್ಬೇಕು ದೃಷ್ಟಾಂತ? ಏನ್ ಅರ್ಥ ಆಗ್ಬೇಕು? ವ್ಯಾಪ್ತಿ ಪ್ರದರ್ಶನ ಸ್ಥಳಂ ದೃಷ್ಟಾಂತ. ಇಲ್ಲಿದೆ ನೋಡಿ, ಏನಿರ್ಬೇಕಲ್ಲಿ? ಏನಿರ್ಬೇಕು? ಹೊಗೆನೂ ಇದೆ, ಬೆಂಕಿನೂ ಇದೆ. ಅದು ವ್ಯಾಪ್ತಿ ಪ್ರದರ್ಶನ ಸ್ಥಳ. ವ್ಯಾಪ್ತಿ ಪ್ರದರ್ಶನ ಅಂದ್ರೆ ಏನು? ಎತ್ರ ಹೋಮ ತತ್ರವನ್ನೇ ಎಂಬುದು ವ್ಯಾಪ್ತಿ. ಇಲ್ಲಿದೆ ನೋಡಿ ಅಂತ ತೋರಿಸ್ತೇವೆ, ಅದೇನದು? ಅದು ದೃಷ್ಟಾಂತ. ಅರ್ಥ ಆಯ್ತಾ? ಈಗ ಒಂದ್ ಕಡೆ ತೋರಿಸ್ಬೇಕದು. ಉದಾಹರಣೆ, ಧೂಮನೂ ಇಲ್ಲ, ವನ್ಯ ಇರೋದಿಲ್ಲ, ಅದು ಕೊಡ್ಬೋದು. ಈಗ ಎಲ್ಲಿ ಧೂಮ ಇಲ್ಲ, ವನ್ಯ ಇರೋದಿಲ್ಲ, ಅದು ಸರಿ. ಧೂಮ ಇದ್ರೆ ವನ್ಯ ಇರುತ್ತೆ ಅಂತ ಹೇಳ್ಬೇಕಾದ್ರೆ ಮಹಾನಸ ಕೊಡ್ಬೇಕು. ಧೂಮ ಇಲ್ಲದಲ್ಲಿ ಬೆಂಕಿ ಇರೋದ್ರಿಂದ ಮಹಾರಥ ಕೊಡ್ಬೇಕು, ಅದು ಸರಿ. ಅದೇನಂತಾರೆ ಅದಕ್ಕೆ? ದೃಷ್ಟಾಂತಗಳು ಎರಡು ವಿಧ ಬರುತ್ತೆ. ಸಾಂಸ್ಕೃತಿಕ ದೃಷ್ಟಾಂತ, ವೈಧಾರ್ಮಿಕ ದೃಷ್ಟಾಂತ. ಸಾಧಾರಣ ದೃಷ್ಟಾಂತ ಅಂದ್ರೆ ಏನು? ಇದ್ರೆ ಇರುತ್ತೆ ಅಂದ್ರೆ ಸಾಧಾರಣ ದೃಷ್ಟಾಂತ. ಇಲ್ಲದೆ ಇದ್ದಾಗ ಇರೋದಿಲ್ಲ ಅಂದ್ರೆ ವೈಧಾರ್ಮಿಕ. ಡಿಸಿಮಿಲರ್ ಸಿಮಿಲರ್ ಎಕ್ಸಾಂಪಲ್, ಡಿಸಿಮಿಲರ್ ಎಕ್ಸಾಂಪಲ್. ಅರ್ಥ ಆಯ್ತಾ? ಈಗ ಮುಂದಿನ ಪ್ರಶ್ನೆ ಏನೀಗ? ಆಶ್ರಯ ಸಿದ್ಧಿ ಅಂತ ಕರೀತಾರೆ. ಆಶ್ರಯ ಸಿದ್ಧಿ ಅಂದ್ರೆ ಏನು? ಏನ್ರಿ ಎಷ್ಟು ಚೆನ್ನಾಗಿದೆ ಗಗನ ಪುಷ್ಪ, ವಾಸನೆ ಸುಮ್ಮನೆ ಇಲ್ಲ ಫಸ್ಟ್ ಅಲ್ಲಿ. ಗೊತ್ತಾಯ್ತಾ? ಆಶ್ರಯ ಅಸಿದ್ಧಿ. ಪರ್ವತದಲ್ಲಿ ಧೂಮ ಇದೆ, ಸರಿನೇ. ಗೊತ್ತಾಯ್ತಾ? ಶಶಿ ವಿಷಾಣದಲ್ಲಿ ಧೂಮ ಇದೆ, ಏನ್ ಹೇಳ್ಬೇಕು ಅದಕ್ಕೆ? ಆಶ್ರಯ ಜಾಗರೇ ಅಸತ್. ಅಸದಾಶ್ರಯ ಅಂದ್ರೂ ಒಂದೇ, ಆಶ್ರಯ ಸಿದ್ಧಿ ಅಂದ್ರೂ ಒಂದೇ. ಗೊತ್ತಾಯ್ತಾ? ಗೊತ್ತಾಯ್ತಾ? ಈಗ ಯಾವ ರೀತಿಯ ಸಾಧ್ಯವನ್ನ ಇಲ್ಲ ಅಂತ ತೋರಿಸೋದು, ಸಾಧನವನ್ನು ಇಲ್ಲ ಅಂತ ತೋರಿಸೋದು, ಅದಕ್ಕೇನಂತಾರೆ? ಯಾವ ವೃತ್ತಿ. ವ್ಯಾವೃತ್ತಿ ಅಂದ್ರೆ ಏನು? ಇಲ್ಲದಿರುವಿಕೆಯನ್ನು ತೋರಿಸೋದು. ಇದು ಇಲ್ಲ, ಸಾಧ್ಯ ಇಲ್ಲದಿರುವಿಕೆ ಸಾಧ್ಯದ ವ್ಯಾವೃತ್ತಿ. ಅಗ್ನಿ ಇದೆ, ಅದು ಸಾಧ್ಯ. ಅದಿಲ್ಲದೆ ಹೋದ್ರೆ ಏನದು? ಇಲ್ಲ, ಸಾಧ್ಯ ಯಾವ್ದು ಇಲ್ಲ ಅಂತ ಅಷ್ಟೇ. ದೃಷ್ಟಾಂತ ಕೊಟ್ರೆ ದೃಷ್ಟಾಂತಕ್ಕೆ ಬರೋದು, ಇಲ್ಲ ಹೋದ್ರೆ ಅಷ್ಟೇ. ಊಹೆ ಎರಡು ಇಲ್ಲ. ಅರ್ಥಾಪತ್ಯುಪಮಾ ಭಾವ ಏನ್ ಮಾಡಿದ್ರು? ವ್ಯರ್ಥವಾಗಿ ಪ್ರಮಾಣ ಸಂಖ್ಯೆ ಬೆಳೆಸಿದ್ರು. ಯಾವಾಗ್ಲೂ ಇದು ಎಷ್ಟು ಮಿನಿಮಮ್ ಅಷ್ಟು ಮಾಡ್ಬೇಕು. ಲಗೇಜ್ ಮಿನಿಮಮ್ ಇರಬೇಕು. ಮಿನಿಮಮ್ ಅಂತ ಹೇಳ್ಬಿಟ್ಟು ಟಿಕೆಟ್ ಬಿಟ್ಟು ಹೋಗೋದು, ಏನೋ ಬಿಟ್ಟು ಹೋಗೋದು ಮಾಡಬಾರ್ದು. ಮಿನಿಮಮ್ ಇರ್ಬೇಕು ಅಂದ್ರೆ ಇರ್ಬೇಕಾದ ಇರ್ಲೇಬೇಕು. ಉದಾಹರಣೆಗೆ ಎರಡು ಕಿಟ್ ಇದೆ, ಒಂದ್ರಲ್ಲಿ ಒಂದು ಸೇರ್ಸಕ್ ಬರುತ್ತೆ, ಅವ ಸೇರಿಸ್ಬೇಕು. ಗೊತ್ತಾಯ್ತಾ? ಅದೇನ್ ಪೆಟ್ಟಿಗೆ ಬರಲ್ಲ, ಯಾಕಂದ್ರೆ ಅದಿನ ಜಾಗ ಅಲ್ಲ. ಗೊತ್ತಾಯ್ತಾ? ಒಂದಾದ್ರೂ ಪರವಾಗಿಲ್ಲ, ಬೇರೆ ಮಾಡ್ಲೇಬೇಕು ಅಂತಿದ್ರೆ ಮಾಡ್ಬೇಕು. ಬೇರೆ ಮಾಡಕ್ ಬರೋದಾದ್ರೆ ಅದಕ್ಕೆ ಪ್ಯಾಕಿಂಗ್ ಇದೆ, ಆಲ್ಟ್. ಗೊತ್ತಲ್ಲ, ಪ್ಯಾಕರ್ಸ್ ಅಂತಾನೆ ಬೇರೆ ಇರ್ತಾರೆ. ಗೊತ್ತಾಯ್ತು? ದೊಡ್ಡ ಮಾಡಿ ಎಲ್ಲ ನೀಟಾಗಿ ಪ್ಯಾಕ್ ಮಾಡ್ಬಿಟ್ಟು ಕಳಿಸ್ತಾರೆ. ಅದು ತಗೊಳಕ್ ಅನುಕೂಲ ಇರಬೇಕು, ಸೇಫ್ ಆಗಿರ್ಬೇಕು, ಕಾಂಪ್ಯಾಕ್ಟ್ ಆಗಿರ್ಬೇಕು, ಎಲ್ಲ ಸೇರ್ತದೆ. ಅದೊಂದು ಆಲ್ಟ್. ಅದಕ್ಕೆ ಏನ್ ಮಾಡಿದ್ರು ಆಚಾರ? ಅದರಲ್ಲೂ ಆಡ್ ತೋರಿಸಿದ್ರು. ಪ್ರತ್ಯಕ್ಷ ಅನುಮಾನ ಆಗಬೇಕು, ಮೂರೇ ಪ್ರಮಾಣ. ಹುಡುಗನ್ ಏನ್ ಮಾಡಬೇಕು? ಅದು ಸೈಡಲ್ಲಿ ಇಟ್ಟಾಯ್ತು, ಕಿಟ್ಟಲ್ಲಿದೆ, ಸೈಡಲ್ಲಿ ಇಟ್ಟಾಯ್ತು. ಇನ್ನೊಂದು ಕಿಟ್ ಮಾಡ್ಬೇಕಾದ್ರೆ ಅಂತರ್ಭಾವ ಮಾಡ. ಅಂತರ್ಭಾವ ಅಂದ್ರೆ ಏನು? ಅದರಲ್ಲೇ ಸೇರುತ್ತೆ. ಇನ್ಕ್ಲೂಸಿವ್ ಆದ್ರೆ ಅಂತರ್ಭಾವ, ಎಕ್ಸ್ಕ್ಲೂಸಿವ್ ಆದ್ರೆ ಹೊರಗಿರೋದು. ಅರ್ಥ ಆಯ್ತಾ? ಎಲ್ಲಿ ಅಂತರ್ಭಾವ ಮಾಡಕ್ ಬರುತ್ತೋ ಅಲ್ಲಿ ಅಂತರ್ಭಾವ ಮಾಡೋದು ಜಾಣ್ತಾನ. ಎಲ್ಲಿ ಬರೋದಿಲ್ಲ ಅಲ್ಲಿ ಮಾಡೋದು ಅಡ್ತಾನ. ಬರೋದಿಲ್ಲ ಮಾಡಕ್ ಹೋಗ್ಬಾರ್ದು. ಅರ್ಥ ಆಯ್ತಾ? ಒಂದು 5-6 ಪಂಚಾಯತ್ ಹಿಡಿಯೋದು, ಎಲ್ಲ ಒಂದೇ ಆಗ್ಬಿಡೋದು ನೀಟಾಗಿ. ಬಟ್ ಸೇರೋದಿಲ್ಲ, ಅವಾಗ ಏನ್ ಮಾಡೋದು? ಬೇರೆ ದಾರಿ ಇಲ್ಲ, ಒಯ್ಲೇಬೇಕು. ಇದು ಇವ್ರು ಏನ್ ಮಾಡಿ ಎಲ್ಲ ಅಂತರ್ಭಾವ ಮಾಡೋ ವಿಚಾರ ಅಲ್ಲೆಲ್ಲ ಏನ್ ಮಾಡಿದ್ರು? ಡೈವರ್ಟ್ ಮಾಡಿದ್ರು ಮೈಂಡ್ನ. ಸ್ವಾರಸ್ಯ ಅಂದ್ರೆ ಡೈವರ್ಟ್ ಮಾಡಿ ತುಂಬಾ ಏನಾಗುತ್ತೆ? ಯಾರು ಮಿಸ್ ಮಾಡ್ಕೊಂಡು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೌದಲ್ಲ? ಬರ್ಡನ್ನು ಹೌದು, ಇದು ಹೌದು, ಉಳಿದವ್ರಿಗೆ ಅಕಾಮಿಡೇಷನ್ ಇಲ್ದಾಗ ಆಗುತ್ತೆ. ಗೊತ್ತಾಯ್ತಾ? ಹಾಗೆ ಮಾಡಬಾರ್ದು. ಆ ಅರ್ಥದಲ್ಲಿ ಪ್ರಮಾಣಗಳನ್ನು ಬೆಳೆಸೋದು ಒಂದು ದೋಷ. ಯಾವಾಗ ಪ್ರಮಾಣ ಸರಿ ಇರೋದಿಲ್ಲ, ಪ್ರಮೇಯನೂ ಸರಿ ಇರೋದಿಲ್ಲ. ಉದಾಹರಣೆ, ರೂಪಜ್ಞಾನಕ್ಕೆ ಏನು ಬೇಕೋ?
ಕಣ್ಣು ಸರಿ ಇಲ್ಲದ ಹೋದ್ರೆ ಸರಿ ಕಾಣೋದಿಲ್ಲ. ಅಷ್ಟೇ, ಪ್ರಮಾಣ ಶುದ್ಧಿ ಇಲ್ಲದ ಹೋದ್ರೆ ಪ್ರಮೇಯ ಶುದ್ಧಿ ಬರೋದಿಲ್ಲ. ಅರ್ಥ ಆಯ್ತಾ? ಪ್ರಮಾಣ ಶುದ್ಧಿ, ಪ್ರಮೇಯ ಶುದ್ಧಿ. ಪ್ರಮಾಣದ ದೋಷ ಇದ್ರೆ ಅದು ಕಣ್ಣು ಕಾಮಾಲೆ ರೋಗ ಇದೆ, ಎಲ್ಲ ಹಳದಿ ಕಾಣಿಸ್ತಾ ಇದೆ. ಆಕ್ಚುಲಿ ಹಳದಿ ಇಲ್ಲ, ಅದು ಇವ್ರಿಗೆ ಕಾಣಿಸುತ್ತಾಗ ದೋಷ ಬರುತ್ತೆ. ಅಂದ್ರೆ ಪ್ರಮಾಣ ಶುದ್ಧಿಗೋಸ್ಕರ ಪ್ರಮಾಣ ಲಕ್ಷಣ ಅವರು. ಬೇರೆಯವರೆಲ್ಲ ಏನ್ ಮಾಡಿಬಿಟ್ರು ಗೊತ್ತಾ, ಬೇರೆಯವ್ರ ಪ್ರಮಾಣ ಪದ್ಧತಿ ಅಡಾಪ್ಟ್ ಮಾಡ್ಬಿಟ್ರು. ಹಾಗೆ ಗೊತ್ತಾಯ್ತಾ? ಇವು ಮಾಯಾವಾದಿಗಳು, ವಿಶಿಷ್ಟಾದ್ವೈತಿಗಳು ಏನ್ ಮಾಡಿ ಪ್ರತ್ಯೇಕ ಪ್ರಮಾಣ ಮಾಡ್ಕೊಳ್ಳಿಲ್ಲ. ಪ್ರಮಾಣ ವ್ಯವಸ್ಥೆಗಳು ಎಪಿಷ್ಟಮಾಲಜಿ ಅಂತ ಕರೀತಾರೆ ಇಂಗ್ಲಿಷ್. ಎಪಿಷ್ಟಮಾಲಜಿ ಪ್ರಮಾಣ ಶಾಸ್ತ್ರ ಅಂತದ್ದು. ಇವ್ರು ಭಾಟರನ್ನು ಇವರು ಫಾಲೋ ಮಾಡಿದ್ರು, ಪ್ರಾಭಾಕರ ಅವ್ರು ಫಾಲೋ ಮಾಡಿದ್ರು, ಮೀಮಾಂಸಕರೇ ಫಾಲೋ ಮಾಡಿದ್ರು. ಅವ್ರ ತಪ್ಪು ಇವ್ರಿಗೆ ಬಂದೇ ಬಂದಿದ್ದಾರೆ. ಇನ್ನೊಬ್ರು ಸ್ಪೆಕ್ಸ್ ಹಾಕೊಂಡಾಗ ನ್ಯಾಚುರಲಿ ಏನಾಗುತ್ತೆ, ಅದಾಗ್ಬಿಟ್ಟು ಪವರೇ ಬರುತ್ತೆ. ಅದಕ್ಕೆ ಆಚಾರ್ಯ ಮಾಡಿ ಶುದ್ಧ ಪ್ರಮಾಣ ಪದ್ಧತಿ ಹೇಳಿ, ಅದೇ ಪ್ರಮಾಣ ಲಕ್ಷಣ. ಅದಕ್ಕೇನ್ ಬೇಸಿಸ್ ಅಂದ್ರೆ ಬ್ರಹ್ಮತರ್ಕ. ಅವ್ರಿಗೆ ಬೇಸಿಸ್ ಇಲ್ಲದೆ ಹೇಳಿದ್ರು, ಬೇಸಿಸ್ ಕೊಟ್ಟು ಹೇಳಿ. ಅರ್ಥ ಆಯ್ತಾ? ಇದರಿಂದ ಆಚಾರ ವೈಶಿಷ್ಟ್ಯ ಎಲ್ಲ ನೋಡ್ತಾ ಹೋಗ್ಬೋದು. ಶುದ್ಧವಾದ ಹಾಲು ಪಾತ್ರೆ ಇಲ್ಲದೆ ಹೋದ್ರೆ ಬಂಗಾರದ ಪಾತ್ರೆನೇ ನಿಂಬೆ ಹಣ್ಣು ಹಾಕಿಟ್ಟಿದ್ರೆ ಹಾಲು ಹಾಕಿದ್ರೆ ಕೆಟ್ಟ. ಯಾವ ಕಂಟೈನರ್ ಇರುತ್ತಲ್ಲ ಅದು ಶುದ್ಧ ಇಲ್ಲದೆ ಹೋದ್ರೆ ಕಂಟೈನರ್ ಏನಾಗುತ್ತೆ, ದೋಷ ಬಂದ್ಬಿಡುತ್ತೆ. ಇದೆಲ್ಲ ಶುದ್ಧಿ. ಈಗಿನ ಪ್ರಮಾಣ ಯಾಕೆ ಸರಿಯಾಗಿ ತಿಳ್ಕೊಬೇಕು ಅಂದ್ರೆ ಈ ಕಾರಣ ತಿಳ್ಕೊಬೇಕು. ಯಾರು ಪ್ರಮಾಣ ಪದ್ಧತಿ ಇತ್ಯಾದಿ ಓದ್ದೆ ಬಂದ್ಬಿಡ್ತಾರೆ ಅವರಿಗೆ ಕ್ಲಾರಿಟಿ ಸಿಗೋದಿಲ್ಲ. ದೋಷಗಳು ಅರ್ಥ ಆಗೋದಿಲ್ಲ ಫಸ್ಟ್ ಆಫ್ ಆಲ್. ಅರ್ಥ ಆಯ್ತಾ? ಅದಕ್ಕೆ ಅದನ್ನೆಲ್ಲ ಓದಿರ್ಬೇಕು. ಅದು ಹೇಳ್ತಾರೆ ಈಗ ಇರೋದೇ ಹಾಗೆ ಪ್ರಮಾಣ. ಇವತ್ತು ಉದಾಹರಣೆಗೆ ಸೈನ್ಸ್ನಲ್ಲಿ ಪ್ರಮಾಣ ಇದೆ, ಸೈನ್ಸ್ನಲ್ಲಿ ಪ್ರಮಾಣ ಶಾಸ್ತ್ರ ಇದೆಯೇ ಇಲ್ವಾ? ಸೈನ್ಸ್ನಲ್ಲಿ ಪ್ರಮಾಣ ಡೈಲಿ ಪ್ರಮಾಣ ನಾನು ನೋಡಿದ್ದೇನೆ, ಪ್ರಮಾಣ ಆಗ್ಲಿಲ್ಲ. ಈಗ ಅವರು ಬಂದು ಊರಿಗೆ ಬಂದಿದ್ದಾರೆ, ಯಾಕೆ ನಾನೇ ನೋಡಿದ್ದೇನೆ. ಏನದು ಪ್ರಮಾಣ? ಅವ್ರು ಹೇಳಿದಾರು ಆಗಮ, ಅವ್ರು ಹೇಳಿದ್ರು ಆಗಮ. ಅರ್ಥ ಆಯ್ತಾ? ನೀವು ಕೆಲಸ ಸಿಕ್ಕಿದೆ, ಏನ್ ತೋರಿಸ್ಬೇಕು ನೀವೀಗ? ಆಗ ಅಪಾಯಿಂಟ್ಮೆಂಟ್ ಲೆಟರ್ ತೋರಿಸ್ಬೇಕು, ಆಗಮ. ಆಗಮ ಹೋಗ್ತೀವಲ್ಲ ನಾವೀಗ? ಹೋಗ್ತೀವಿ. ನಾನೇ ನೋಡಿದ್ದೇನೆ, ಪ್ರತ್ಯಕ್ಷ. ಕೈ ಸುಟ್ಕೊಂಡ್ಬಿಟ್ಟಿದ್ದಾನೆ, ಬೆಂಕಿಯನ್ನು ತೋರಿಸ್ಬೇಕು, ಬಿಸಿ ಇದೆ ಅಂತ ಹೇಳ್ಬೇಕಲ್ಲ. ಪ್ರತ್ಯಕ್ಷ ಅನುಭವ, ಸ್ಪರ್ಶದಿಂದ ಬಂದ ಅನುಭವ. ಅರ್ಥ ಆಯ್ತಾ? ಇದಿಲ್ಲದೆ ಹೋದ್ರೆ ವ್ಯವಹಾರ ಮಾಡಲಿಕ್ಕೆ ಬರಲ್ಲ. ಹೌದಲ್ಲ? ಇದು ಬಸ್ಸು, ನಮ್ ಬಸ್ಸು ಎಲ್ಲ ಏನಿದು ಬೋರ್ಡ್ ನೋಡ್ದ ಆಗಮ. ಆ ಬಸ್ ನಂಬರ್ ನೋಡ್ದ ಆಯ್ತು, ಕರೆಕ್ಟ್. ತಪ್ಪಾದ್ರೆ ಹೋಯ್ತು, ಆಗಮ. ಇವತ್ತು ಬೋರ್ಡ್ ನೋಡ್ದೇನದು ಆಗಮ. ಪ್ರತ್ಯಕ್ಷದ ಬಸ್ ಕೇಳಿಸ್ತು, ಎಲ್ಲಿ ಹೋಗೋ ಬಸ್ ಅಂತ ಗೊತ್ತಾಗ್ಲಿಕ್ಕೆ ಏನ್ ಬೇಕಾಯ್ತು? ಆಗಮ ಬೇಕಾಯ್ತು. ಅರ್ಥ ಆಯ್ತಾ? ಇದು ಪ್ರಮಾಣ ಶಾಸ್ತ್ರ ಇಲ್ದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ರುಚಿ ಇದೆ, ರುಚಿ ಇಲ್ಲ, ಏನ್ ಬೇಕದಕ್ಕೆ? ನಾಲಿಗೆ ಬೇಕು. ಪ್ರಮಾಣ. ಉಪ್ಪು ಕಡಿಮೆ ಆಗಿದೆ, ಏನ್ ಆಧಾರ? ನಾಲಿಗೆ ರುಚಿ. ಅರ್ಥ ಆಯ್ತಾ? ಎಷ್ಟು ಕೆಂಪು ಇದೆ, ಗಾಬರಿ ಆಗುತ್ತೆ ಅಂತ ಪ್ರತ್ಯಕ್ಷ. ಅರ್ಥ ಆಯ್ತಾ? ಪ್ರಮಾಣ ಶಾಸ್ತ್ರ ಆಗ್ಬೋದು ನಮ್ಗೆ ಜ್ಞಾನಕ್ಕೆ ಅಟ್ಯಾಚ್ ಆಗಿದೆ. ಜಡ ಪದಾರ್ಥಗಳಿಗೆ ಜಡ ಪದಾರ್ಥ ಪ್ರಮಾಣ ಶಾಸ್ತ್ರ ಪ್ರಶ್ನೆ ಬರೋದಿಲ್ಲ. ಅದಕ್ಕೆ ಜ್ಞಾನ ಇಲ್ಲ. ಅದಕ್ಕೆ ಬುದ್ಧಿಜೀವಿ ಬೇರೆ ಮೇಲೆ ಹೋಗ್ತಾ ಪ್ರಮಾಣ ಜಾಸ್ತಿ ನೀಟಾಗಿ ಉಪಯೋಗ ಮಾಡ್ತಾರೆ. ಅದು ಕ್ಲಾರಿಟಿ ಜಾಸ್ತಿ ಇರುತ್ತೆ. ಯಾರಿಗೆ ಪ್ರಮಾಣ ಸರಿಯಾದ ಕಣ್ಣು. ಸಾಮಾನ್ಯ ಮನೆಯವರು ವಯಸ್ಸಾದವರೆಲ್ಲ ಸೂಜಿ ಕೊಡಿಸ್ಬೇಕಾದ್ರೆ ಏನ್ ಮಾಡ್ತಾರೆ? ಚಿಕ್ಕ ಪೋಲಿಸ್ಕೊಡು ಅಂತ ಕೇಳ್ತಾರೆ. ಅದಕ್ಕೆ ಅಷ್ಟು ಸ್ಪಷ್ಟತೆ ಅವ್ರಿಗಿಲ್ಲ. ಸೂಜಿ ಕಾಣಿಸುತ್ತೆ, ಅದು ದಾರ ಪೊಡಿಸೋಷ್ಟು ಕಾಣಿಸಲ್ಲ. ಅವರ ತಕ್ಷಣ ಪೊಡಿಸ್ತಾರೆ. ಇದು ಪ್ರಮಾಣ ಬೇಕಾಯ್ತು ಅಲ್ಲಿಗ. ಇದು ಮುಂದೆ ಈಗ ಯಾಕಂದ್ರೆ ನಾವು ಮಾಡ್ಬೋದಾಗಿತ್ತು, ಮಾಡ್ಲಿಲ್ಲ. ದೋಷ, ತಪ್ಪೇ ಅದು. ನಿಮ್ಮ ಸ್ಪೆಕ್ಸ್ ಇನ್ನೂರು ಸ್ಪೆಕ್ಸ್ ಯಾಕೆ ಉಪಯೋಗಿಸ್ತೀರಿ ನೀವೀಗ? ನಿಮ್ಮದೇ ವ್ಯವಸ್ಥೆ ಮಾಡಿಕೊಳ್ಳಿ. ಇಲ್ಲ, ತಪ್ಪಾಯ್ತು. ಬೇರೆ ಪದಾರ್ಥ ಟೂತ್ ಬ್ರಷ್ ಅವ್ರಿಗೆ ಉಪಯೋಗಿಸ್ಬಿಟ್ರೆ ಇನ್ನೊಬ್ರು ಉಪಯೋಗಿಸಿ ಆಗಿರ್ತದೆ. ಟೂತ್ ಬ್ರಷ್ ಇನ್ನೊಬ್ರು ಬಾಡಿ ಎಲ್ಲ ಕೊಟ್ಟು ಟೂತ್ ಬ್ರಷ್ ಕೊಟ್ಬಿಟ್ರು ಕಡೆಗೆ ಏನಾಗುತ್ತೆ? ಏನಾಗುತ್ತೆ? ಒಳ್ಳೆ ಅದು ಕೊಡಬಾರ್ದು. ಕೆಲವು ಬೇಕು, ಕೆಲವು ಬೇಡ. ಅರ್ಥ ಆಯ್ತಾ? ಅದು ಪ್ರಮಾಣ ಶುದ್ಧಿ ಬೇಕು. ಪ್ರಮಾಣ ಶುದ್ಧಿಗೆ ತರ್ಕಶಾಸ್ತ್ರ ಅಪ್ಲೈ ಮಾಡೋದು. ಅನುಮಾನದ ಪ್ರಧಾನ ಮಾಡಿದ್ರೆ ತರ್ಕಶಾಸ್ತ್ರ. ಅನುಮಾನ ಒಂದೇ ತಗೊಂಡಾಗ ಪ್ರಮಾಣ ಶಾಸ್ತ್ರನೇ ಅಲ್ಲ. ಅದೇ ಅವ್ರು ಹೇಳಿ ಇವ್ರು ಹೇಳೋದಲ್ಲ ಅಲ್ಲ. ಬ್ರಹ್ಮತರ್ಕ ಅದು ಮುಖ್ಯ. ಬ್ರಹ್ಮತರ್ಕ ಅಂದ್ರೆ ವೇದ ವ್ಯವಸ್ಥೆಯವರು ಬರೆದ ತರ್ಕ ಹೀಗಿರ್ಬೇಕು. ತರ್ಕ ಅಂದ್ರೆ ಈಗ ಧೂಮ ನೋಡ್ತಾ ಒಂದೇ ಇದೆ ಅಂತ ತಿಳ್ಕೊಂಡ. ಒಂದೇ ಪ್ರತ್ಯಕ್ಷ ಅಲ್ಲ. ಕಂಡಿದ್ದೆ ಯಾವ್ದು ನಿಮಗೆ? ಧೂಮ. ತಿಳ್ಕೊಂಡಿದ್ದೇನೋ ಬೆಂಕಿ ಇದೆ. ಇದೇನು ಅನುಮಾನ. ಬೆಂಕಿನೇ ಕಂಡ ಪಚ್ಚ ಕಾರಣ ಕೊಡ್ಬೇಕಾಗಿಲ್ಲ. ಬೆಂಕಿನೇ ಕೊಂಡು ಬೆಂಕಿನೇ ತೋರಿಸ್ತಾ ಇದ್ರೆ ಮತ್ತೆ ಕಾರಣ ಕೊಡೋದು ನೀವೀಗ. ಅರ್ಥ ಆಯ್ತಾ? ಎಲ್ಲ ಯೋಚನೆ ಮಾಡ್ತಾ ಹೋದ್ರೆ ನೀಟ್ ಥಿಂಕಿಂಗ್ ಪ್ರೋಸೆಸ್ ಏನಾಗುತ್ತೆ, ಥಾಟ್ ಪ್ರೋಸೆಸ್ ಅಷ್ಟು ನೀಟೇ ಬರುತ್ತೆ. ಅದಿಲ್ಲದೆ ಹೋದ್ರೆ ಅವನೊಂದು ಮಾತಾಡಿ ಇವನೊಂದು ಆ ಸಂಬಂಧ. ನೀ ಕೇಳಿದೆ ಉತ್ತರ ಕೊಟ್ಟೆ. ಏನು ಉತ್ತರ ಕೊಟ್ಟೆ? ಇರೋಲ್ವೆಂಟ್ ಆನ್ಸರ್ ಕೊಟ್ಟೆ. ಏನಂತಾರೆ ಅದಕ್ಕೆ?
ಅಸಂಗತಿ ಅಸಂಗತಿ ಕೇಳಿದ್ದೊಂದು ಹೇಳಿದ್ದೊಂದು. ಮಾವಿನ ಹಣ್ಣು ತಗೊಂಬ ಅಂದ್ರೆ ಬೇರೆ ಹಣ್ಣು ತಂದು ಹಾಕಿ, ಹೇಳಿದ್ದೊಂದು ಕೇಳಿದ್ದೊಂದು ಆಗ್ಲಿಲ್ಲ ಅಷ್ಟೇ. ಪ್ರಮಾಣ ಶುದ್ಧಿ ಇರಲೇಬೇಕು ಯಾವಾಗ, ಅದು ಗಟ್ಟಿ ಮಾಡ್ಕೋಬೇಕು ಯಾವಾಗ. ಪ್ರಮಾಣ ಪತ್ರ ಓದಿ ಬಿಟ್ಕೊಡೋದಲ್ಲ, ಜೊತೆಗಿರ್ಬೋದು. ಸ್ಪೆಕ್ಸ್ ತಗೊಂಡು ಮನೇಲಿ ಇಟ್ಟು ಅಷ್ಟೇ, ಪ್ರೇಕ್ಷೆ ಎಲ್ಲ ಕಷ್ಟಪಟ್ಟು ಮಾಡಿಸ್ಕೊಂಡ ಮನೇಲಿ ಇಟ್ಟು ಹೋಗಿ ಮತ್ತೆ ಎತ್ತಾಪರ ಹಳೆ ಪ್ರಾಬ್ಲಮ್ಮೆ. ಯಾವಾಗ ಪ್ರಮಾಣ ಶಾಸ್ತ್ರ ಅಲ್ಲಿ ಕೂತಿರ್ಬೇಕು, ಸರಿಯಾದ ಪ್ರಮಾಣ ಶಾಸ್ತ್ರ. ಹಾಗೆ ಎಲ್ಲ ವಿಷಯಗಳು ತಪ್ಪದೇ ಇಲ್ಲ. ಮಹಾಭಾರತದಲ್ಲಿ ಇದೆ, ನಾನು ತೋರಿಸ್ತೇನೆ, ನೋಡಿದ್ದಾರೆ ತೋರಿಸ್ತಾರೆ. ಇದೆ ಅಂತ ಯಾರೋ ಹೇಳಿದ್ರು, ಅವನಿಗೆ ಯಾರೋ ಹೇಳಿದ್ರು ಈ ಮಧ್ಯೆ, ಇಲ್ಲೇ ಇಲ್ಲ ಈ ಮಧ್ಯೆ. ಹಾಗೆಲ್ಲ ಆಗಬಾರ್ದು. ಗೀತಾ 19 ಇಲ್ಲ 19ನೇ ಅಧ್ಯಾಯ ಅಂತ ಗೊತ್ತಿರ್ಬೇಕು ನಮಗೆ. ಹೌದಾ ಇದೆಯಾ, ಸರಿ ಸರಿ, ಇವ್ರಿಗೆ ತಿಳುವಳಿಕೆ ಇಲ್ಲ ಅಂತ. ಮಹಾಭಾರತ ಎಷ್ಟು ಪರ್ವ ಇದೆ? ಇವ್ರು 10, 12 ಹೇಳ್ತಾ ಇರೋದು ಅಷ್ಟೇ. 18 ಪರ್ವ ಇದೆ ಇಲ್ಲ, ಅದು ಕರೆಕ್ಟ್, ಅದು ಸರಿಯಾದ ಜ್ಞಾನ. ಇಲ್ಲ ಸೋತ್ಬಿಡ್ತಾನೆ ವಾದದಲ್ಲಿ ಅವನು. 25ನೇ ಅಧ್ಯಾಯ ಗೀತಾದಲ್ಲಿ ನೋಡಿ ಅಂತ ಹೇಳಿದ. ಎಷ್ಟೊಂದು ನಾನೇ ಓದಿಲ್ಲ, ಎಷ್ಟೊಂದು ತಿಳ್ಕೊಬಿಟ್ರೆ ಹೋಯ್ತಾನೆ. ಇಲ್ಲ ರೀ ತೋರಿಸ, ಇಲ್ಲಿ ತೋರಿಸ, ಇಲ್ಲೇ ಎಲ್ಲ ಸುಳ್ಳು ಹೇಳುತ್ತೆ ಅಂತ ಕೇಳಿ ಸಿಕ್ಕಾಕೊಂಡ್ಬಿಡ್ತಾರೆ. ಕಳ್ಳರು ಸಾಮಾನ್ಯ ಎಸ್ಕೇಪ್ ಮಾಡಕ್ಕೆ ಟ್ರೈ ಮಾಡ್ತಾರ, ಇಲ್ಲ ಎಲ್ಲೂ ಹೋದಂತ ಸೀಲ್ ಮಾಡಿ ಅವ ಸಿಕ್ಬಿಡ್ತಾರೆ. ಅದಕ್ಕೆ ಪ್ರಮಾಣ ಶಾಸ್ತ್ರ ಸರಿಯಾಗಿ ಓದಿರ್ಬೇಕು. ಆಚಾರ ಪ್ರಮಾಣ ಶಾಸ್ತ್ರ ಮಧ್ಯೆ ಹೇಳ್ತಾ ಹೋಗ್ತಾರೆ. ಪ್ರಮಾಣ ಅಷ್ಟೊಂದು ಬರ್ದಿದ್ದಾನೆ, ಆಮೇಲೆ ಬೇರೆ ಕಥಾರಷ್ಟೊಂದು ಬರ್ದಿದ್ದಾರೆ, ಮಧ್ಯೆ ಹೇಳ್ತಾರೆ. ಅಪ್ಲೈ ಮಾಡೋದು ತೋರಿಸ್ತಾರೆ, ಮಧ್ಯೆ ಹಾಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ. ಸಾಕ್ಷಿ ಹೇಳಬೇಕು, ನೀವೇ ಯಾವ್ದಕ್ಕೆ ಹೇಳ, ನೀನೇ ಹೇಳ. ಪ್ರತ್ಯಕ್ಷ ಹೇಳಿ. ಪ್ರತ್ಯಕ್ಷ ಸಪ್ತವಿಧಂ ಅಂತ ಹೇಳಿ, 7 ವಿಧ ಸಪ್ತ, 7ರಲ್ಲಿ 5 ಹೊರಗಿಂದ. ಅಂತಃಕರಣ, ಆಮೇಲೆ ಸಾಕ್ಷಿ, ಅದು ಬಿಟ್ಟರೆ ಹೇಳಾಗದೇ ಇಲ್ಲ. ಸಾಕ್ಷಿ ಅಂದ್ರೆ ಏನು? ಸಾಕ್ಷಾದೀಕ್ಷತೆ ಇದೆ ಸಾಕ್ಷಿ, ತಾನೇ ನೋಡುದು. ಸಾಕ್ಷಿ ಅಂತ ಯಾರು ಕರ್ಕೊಂಡು ಕೇಳಿದವರು ಸಾಕ್ಷಿ ಆಗೋದಿಲ್ಲ. ಸಾಕ್ಷಿ ಯಾರಾಗ್ತಾರೆ? ನೋಡಿದವ್ರು ಸಾಕ್ಷಿ. ಆಯ್ತಾಯ್ತಾ? ಸೊ ಇದೆಲ್ಲ ತಪ್ಪು ಮಾಡಿದ್ರು, ಅದೆಲ್ಲ ಸರಿ ಅಂತ. ಪ್ರತ್ಯಕ್ಷಾಂತರ್ಗತ, ನೀವು ಸುಖವಾಗಿದ್ದೀರೋ ಇಲ್ಲೋ ಅಂತ ಕೇಳಿದ. ಅಭಾವ ಪ್ರಮಾಣ ಗೊತ್ತಲ್ಲ ಅಂತ ಹೇಳಿದ್ರೆ ಅನುಭವವೇ ಸಾಕ್ಷಿ ಪ್ರತ್ಯಕ್ಷ. ಅಭಾವ, ಸುಖಾಭಾವ ದುಃಖಾಭಾವ ಯಾವ್ದು ಗೊತ್ತಾಗುತ್ತೆ ನಮಗೆ? ಸಾಕ್ಷಿ ಪ್ರತ್ಯಕ್ಷ. ಇವತ್ತು ರೂಪಾಭಾವ ಯಾವ್ದು ಗೊತ್ತಾಗುತ್ತೆ? ಕಣ್ಣಿಗೆ ಗೊತ್ತಾಗುತ್ತೆ. ಸೊ ಪ್ರತ್ಯಕ್ಷ ಸೇರಿಸೋದು ಬಿಟ್ಟು ಇನ್ನೊಂದು ಪ್ರಮಾಣ ಮಾಡ್ಬೇಕಂತ ಬೇಕಿಲ್ಲ. ಅಭಾವ ಒಂದು ಪ್ರಮಾಣ ಅಂತ ಹೇಳಬಾರ್ದು. ಅರ್ಥಾಪತ್ತಿ ಏನದು? ಎಕ್ಸಾಂಪಲ್ ಯಾವ್ದು ಅರ್ಥಾಪತ್ತಿಗೆ? ದೇವದತ್ತ, ಅವರು ಭಾರಿ ದಪ್ಪ ಇದ್ದಾರೆ, ಆದರೆ ಹಾಗಾಗಿ ಊಟ ಮಾಡೋದಿಲ್ಲ, ರಾತ್ರಿ ಗ್ಯಾರಂಟಿ ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ, ಗೊತ್ತಾಗುತ್ತಾ ಇಲ್ಲ. ಎರಡು ಹೇತು ಬಂತೆ, ಒಂದ್ರ ಬದಲು 2 ಬಂತು. ಪರ್ವತೋ ವನ್ಯಮಾನ್ ಧೂಮಾತ್ ಎಂಬುದು ಅನುಮಾನ, ಇದು ಅರ್ಥಾಪತ್ತಿ ಅಂತ ಹೇಳ್ಬೇಕಾಗಿಲ್ಲ. ಅನುಮಾನದಲ್ಲಿ 2 ಭಾಗ ಇದೆ. ಒಂದಿದ್ರೆ ಅರವಿದು, ಇದೊಂದು ಸಬ್ಟೈಲ್ ಡಿವಿಷನ್ ಮಾಡೋದು ಮೇಲೆ. ಮನುಷ್ಯ, ಹುಲಿ, ಸಿಂಹ, ಮನುಷ್ಯ, ಪ್ರಾಣಿ, ಹಾಗೆ ಮಾಡಿ. ಮನುಷ್ಯರಲ್ಲಿ ವ್ಯತ್ಯಾಸ ಮತ್ತೆ ಏನು? ಬ್ರಾಹ್ಮಣಾದಿಗಳು, ದೇಶಾದಿಗಳು ಎಲ್ಲ ಹೇಳ್ಬೋದು. ಸಪ್ಟ್ ಮಾಡೋದ್ರೆ ಬೇರೆ. ಮನುಷ್ಯ ಬ್ರಾಹ್ಮಣ ಅಂತ ಕ್ಲಾಸಿಫೈ ಮಾಡಿದ್ರೆ ಮನುಷ್ಯ ಬ್ರಾಹ್ಮಣ ಕ್ಷತ್ರಿಯ ಹಾಗೆ ಮಾಡ್ತಾರ? ಇಲ್ಲ. ಮನುಷ್ಯನ ಮೊದಲು ಮಾಡಿ ಅದರಲ್ಲಿ ಏನ್ ಮಾಡ್ಬೇಕಿದಾರ? ಮತ್ತೆ ಮನುಷ್ಯ ಮತ್ತೆ ಬ್ರಾಹ್ಮಣ, ಅದರಲ್ಲಿ ಯಾರೋ ಯಾವ ಮಠ ಯಾವ್ದಾದ್ರು ಶುರು ಆಗ್ತದೆ. ಅದೆಲ್ಲ ಸೇರಿಸ್ಬಿಟ್ರೆ ಮನುಷ್ಯ, ಬ್ರಾಹ್ಮಣ, ಸ್ಮಾರ್ತ, ವೈಷ್ಣವ ಹೀಗೆಲ್ಲ ಮಾಡಿ ಏನರ್ಥ? ಅದು ಕ್ಲಾಸಿಫಿಕೇಶನ್ ಅದು ಅಲ್ಲ. ತರಕಾರಿ ಪ್ಯಾಕ್ ಮಾಡಬೇಕು, ಧಾನ್ಯ ಪ್ರಾವಿಷನ್ಸ್ 2ರ ಬದುಕು ಮಿಕ್ಸ್ ಮಾಡಿಬಿಟ್ರೆ ತಪ್ಪದು. ಧಾನ್ಯಗಳನ್ನೇ ಬೇರೆ ಮಾಡೋದು, ಇದ್ರ ಆಮೇಲೆ ನೆಕ್ಸ್ಟ್ ಅದರಲ್ಲಿ ಧಾನ್ಯಗಳನ್ನು ಮತ್ತೆ ಬೇರೆ ಮಾಡೋದು, ಅಕ್ಕಿ ಬೇರೆ ಮಾಡೋದು, ಇದೆಲ್ಲ ಬಂದೊಂದು ಅದು ಸಬ್ ಡಿವಿಷನ್ಸ್ ಅವೆಲ್ಲ. ಅರ್ಥ ಆಯ್ತಾ? ಈಗ ಒಂದು ಮಾಸೋಧ್ವ ಇದೆ, ಒಂದು ಗ್ರಂಥ. ಸರ್ಗಗಳಿವೆ, ಅದು ಭಾಗ. ಮಹಾಭಾರತ ಒಂದು ಗ್ರಂಥ, ಪರ್ವಗಳಿದೆ, ಅದರ ಅಧ್ಯಾಯಗಳಿದೆ, ಮತ್ತೆ ಶ್ಲೋಕಗಳಿದೆ. ಅರ್ಥ ಆಯ್ತಾ? ಈ ರೀತಿ ಮಾಡೋದು ಏನಂತಾರೆ? ಸಬ್ ಡಿವಿಷನ್ ಬೇರೆ, ಮೇನ್ ಡಿವಿಷನ್ ಬೇರೆ. ಬಸ್ ಅಂತ ಹೇಳ್ಬಿಟ್ಟ, ಗೌರ್ಮೆಂಟ್ ಬಸ್ಸು, ಪ್ರೈವೇಟ್, ಮುಂದಿನ ಬಸ್ ಎಲ್ಲ ಸೇರಿಸಿ. ಬಸ್ಸು, ಗೌರ್ಮೆಂಟ್ ಬಸ್ಸು ಅಂತ ಎಲ್ಲ ಕ್ಲಾಸಿಫೈ ಮಾಡಿದ್ರೆ ಮಾಡಬಾರ್ದು. ಬಸ್ನಲ್ಲಿ ಸೇರಿಸ್ಬೇಕು, ಬೇರೆ ಮಾಡಬಾರ್ದು. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ? ಚಿಂತನೆ ಕಷ್ಟ ಆಗುತ್ತೆ. ಕಷ್ಟ ಆಗ್ಬಿಟ್ಟು ದಾರಿ ತಪ್ಪು. ಅರ್ಥ ಆಯ್ತಾ? 3-4 ಕಡೆ ಹೇಳ್ಬಿಟ್ರೆ ಹಾಗೆ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗುತ್ತೆ. ಒಂದು ಲ್ಯಾಂಡ್ ಮಾರ್ಕ್ ಹೇಳಿ ಅಂತ ಹೇಳುತ್ತೆ. ಇದು ರೈಟ್ ಇತ್ತಿರಬೇಕು, 3 ರೋಡ್ ಇದೆ, ಮಧ್ಯದಕ್ಕೆ ಹೋಗ್ಬಿಟ್ಟು 3ನೇದರಲ್ಲಿ ಮಲಗ್ತೀನಿ, ಕ್ಲಾರಿಟಿ ಬರ್ತಾರೆ. ಸುಮ್ಮನೆ ಹೋಗಿ ಮಲಗ್ತೀನಿ ಅಂತ ಅಷ್ಟೇ, ಎಲ್ಲ 3 ಬಲ್ಲನೆ. ಸೊ ಮಾತಾಡೋದ್ರಲ್ಲೂ ಕೂಡ ನಮಗೆ ಶಾಸ್ತ್ರವಾಗಿ ಏನಾಗುತ್ತೆ? ಅಕ್ಯುರಸಿ ಬರುತ್ತೆ. ಶಾಸ್ತ್ರದಲ್ಲಿ ಮಾತಾಡೋದು ಒಂದು ಭಾಗ ಆದರೆ ನಿತ್ಯ ಜೀವನದಲ್ಲೂ ಕೂಡ ಪರ್ಫೆಕ್ಟ್ ಆಗಿ ಏನ್ ಕೇಳ ಟು ದಿ ಪಾಯಿಂಟ್ ಉತ್ತರ ಕೊಡ್ಬೇಕು. ಏನಕ್ಕೆ ಬಳಸೋ ದಾರಿ ರಿಸಲ್ಟ್ ನೋಡ್ಕೊಂಡು ಬರ್ಲಕ್ಕೆ ಹೋಗಿದ್ದಾರೆ, ಬಂದ ನೋಡ್ಕೊಂಡು ಹೇಳಿದ, ಏನಾಯ್ತಪ್ಪ? ಅಯ್ಯೋ ಹೋಗೋದು ಭಾರಿ ಕಷ್ಟ ಆಗಿರುತ್ತೆ ನನಗೆ,
ಬಸ್ಗಳೇ ಸಿಗ್ಲಿಲ್ಲ, ಬರೀ ರಿಕ್ಷಾ ಹತ್ತಿದೆ, ಅದು ಕೆಟ್ಟೋಯ್ತು. ಇನ್ನೊಂದು ರಿಕ್ಷಾ ಹತ್ತಿದೆ, ಬಡಿಗಾಲಿ ಹೋದೆ, ತುಂಬಾ ರಶ್ ಇತ್ತು, ಅದಕ್ಕೋಸ್ಕರ ನಿಂತ್ಕೊಂಡೆ. ಆಮೇಲೆ ನೋಡಿದೆ, ಆಮೇಲೆ ಹೋದೆ, ಕಷ್ಟಪಟ್ಟು ಹತ್ರ ಹೋದೆ, ನೋಡಿದೆ ಥರ್ಡ್ ಕ್ಲಾಸಲ್ಲಿ ನಿನ್ನ ಹೆಸರು ಇರಲಿಲ್ಲ. ಅರ್ಧ ಪ್ರಾಣ ಹೋಯ್ತಾಗ್ಲಿ. ಸೆಕೆಂಡ್ ಕ್ಲಾಸ್ ಅದರಲ್ಲೂ ಇರಲಿಲ್ಲ. ಫಸ್ಟ್ ಕ್ಲಾಸಲ್ಲಿ ಫಸ್ಟ್ ನಿಂದೆ ಇತ್ತು. ಇಷ್ಟೊತ್ತಿಗೆ ಸತ್ತೋಗಿರ್ತಾರೆ, ಹಾರ್ಟ್ ವೀಕ್ ಇದ್ರೆ ಹೋಗೇ ಬಿಟ್ಟಿರ್ತಾರೆ. ಅವ್ನು ಏನ್ ರಿಸಲ್ಟ್ ನೋಡಕ್ ಹೋಗಿದ್ದಾನೆ. ಫಸ್ಟ್ ಏನ್ ಹೇಳ್ಬೇಕು ಅವನೀಗ? ಪಾಸ್ ಆರ್ ಫೇಲ್. ಹೇಗೆ ಓದಿ ಬುದ್ಧಿರ್ ಬಸ್ತೇವೆ ಹೇಳಿ ಕ್ಲಿಯರ್ ಮಾಡಬೇಕು. 12 ಕೂತ್ಕೊಬಿಟ್ಟು ಇಷ್ಟು ಹೇಳಿದ್ರೆ ಗ್ಯಾರಂಟಿ ಫೇಲ್ ಅಂತ ತಿಳ್ಕೊಬಿಟ್ಟು. ಅದಕ್ಕೆ ಹನುಮಂತ ಹೇಳಿದ್ರು, ಸೀತಾ ದುಷ್ಟಾ ಸೀತಾ ಹೋಗಿದ್ದೆ, ಅದ್ಯಾವ್ದು ಬೈನಾಕ ಬಂತು ಅವೆಲ್ಲ ಹೇಳಕ್ ಹೋಗೋದಿಲ್ಲ. ಅಕ್ಷಕುಮಾರ ಯಾವುದೂ ಇಲ್ಲ. ಪಾಯಿಂಟ್ ಏನು, ಸೀತೆ ಸಿಕ್ಕಲೋ ಇಲ್ಲ ಅಷ್ಟೇ ಪಾಯಿಂಟ್. ಅದು ಸೀತೆ ಸಿಕ್ಕಲು ಹೇಳೋದು, ಸಿಕ್ಕಡು ಸೀತೆ ಮತ್ತೆ ಅರ್ಥ ಆಯ್ತದೆ ನಿಮಗೆ. ಫಸ್ಟ್ ಯಾವ್ದು ಕಿವಿ ಬರಬೇಕು ತೋರಿಸ್ಬೇಕ, ಡನ್ ಅಂತ ಬರುತ್ತಲ್ಲ, ಡನ್ ಅಷ್ಟ. ಅದನ್ನ ನೋಡ್ಕೊಂಡು ಡನ್. ಇಲ್ಲ ನೀವು ಕಳಿಸಿದ ಮೆಸೇಜ್ ಡನ್ ಅಂತ ಕೊಡುತ್ತ, ಅದು ನೀವು ಕಳಿಸ್ತಿರೋದೇ ಮೆಸೇಜ್, ಅದು ಮೆಸೇಜ್ ಸೇರಿಸ್ಬೇಕಾಗಿಲ್ಲ. ಮತ್ತೆ ಡನ್ ಅಂದ್ರೆ ಬರುತ್ತೆ. ಅದಕ್ಕೆ ವಾಕ್ ಕೌಶಲ ಅಂತ ಕರಿ, ಗೊತ್ತಾಯ್ತಾ? ಅದು ಮತ್ತೆ ಅವ್ರಿಗೆ ತಿಳಿಯೋ ಭಾಷೆಯಲ್ಲಿ ಹೇಳ್ಬೇಕು, ತಿಳಿಯಾಗಿ ಹೇಳ್ಬೇಕು, ತಿಳಿಯೋ ಭಾಷೆಯಲ್ಲಿ ಹೇಳ್ಬೇಕು, ಟು ದಿ ಪಾಯಿಂಟ್ ಹೇಳ್ಬೇಕು. ಅವಾಗ ಜ್ಞಾನ ಸ್ಪಷ್ಟವಾಗ್ತಾ ಹೋಗ್ಬೇಕು. ಕನ್ಫ್ಯೂಷನ್ ಮಾಡ್ತಾ ಹೊಟ್ಬಿಟ್ರೆ ದಾರಿ ಕೆಟ್ಟವ್ರು. 100ಕ್ಕೆ ಯಾವಾಗ ಕನ್ಫ್ಯೂಷನ್ ಮಾಡ್ತಾರೆ ಗೊತ್ತಾ? ವಿಷಯ ಗೊತ್ತಿಲ್ಲ ಹೋದ ಕಾಲ ಫಿಲಪ್ ಮಾಡ್ತಾರೆ. ತುಂಬಾ ಎಕ್ಸಾಮ್ ನೋಡಿದ್ದೀನಿ, ಅಷ್ಟು ತಗೊಂಡಿದ್ದ ಆ ಕಡೆ ಸಾರ್ ಮತ್ತೆ ಸೀಟು ಅದು ಮತ್ತೆ ಕೊಡೋದು, ಇಷ್ಟು ತಪ್ಪಾಗಿರುತ್ತೆ, ಫೇಲ್ ಆಗೋದು. ಯಾಕೆ? ಅವ್ರ ಉದ್ದೇಶ ಎಲ್ಲ ರಾಗಿ ಇಂಪ್ರೆಷನ್ ಕ್ರಿಯೇಟ್ ಮಾಡ್ತಾರೆ. ಭಾರಿ ಓದಿ ಬರೆದ್ಬಿಟ್ಟಿದೆ ಸುಳ್ಳು. ಬರೀ ಅರ್ಧ ಕೊಟ್ಟು 10 ಸೀಟಲ್ಲಿ 5 ಸೀಟ್ ಬರೆದ್ರೆ ಯಾಕೆ ತಗೊಂಡೋರಿಲ್ಲ, ಬರೀ 5 ಸೀಟ್ ಬರೋದು, ಟು ದಿ ಪಾಯಿಂಟ್ ಅಷ್ಟೇ. ಅದೆಲ್ಲ ಅದು ನಾಟ್. ತುಂಬಾ ಜನ ರಾಂಗ್ ಸೆಲೆಕ್ಷನ್ ಮಾಡ್ತಾರೆ. ಪ್ರಸಂಗ ಬಂತು ಅಂತ ಹೇಳ್ತೇವೆ, 6 ಕ್ವಶನ್ ಕೊಟ್ಟಿರ್ತಾರೆ, ಒಂದು ಕ್ವಶನ್ 20 ಇರುತ್ತೆ, ಉಳಿದಕ್ಕೆ 16 ಇರುತ್ತೆ ತಿಳ್ಕೊಬೋದು. ಅದು 20ನೇ ಪ್ರಶ್ನೆ ಆಗಿರುತ್ತೆ, ಟಕ 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 ಉತ್ತರ ಬರೆಯೋದಿರುತ್ತೆ. ಒಂದು 10 ನಿಮಿಷದಲ್ಲಿ ಬರೆದಾಕ್ಬಿಡ್ತಾರೆ, ಅರ್ಧ ಗಂಟೆಗೆ ಅಲ್ಲ ಪಾಸ್ ಆಗ್ಲಿ ಅವ್ರು. ಉಳಿದೆಲ್ಲ ಇವ್ರು ಹಾಗಲ್ಲ, ಯಾವ್ದೋ ಕೊನೆಗೆ ತೋಡ್ತಾರೆ, ಔಷಧಕ್ಕೆಲ್ಲ ಕನ್ಫ್ಯೂಸ್ ಮಾಡ್ತಾರೆ, ಬಿಟ್ಬಿಡ್ತಾರೆ. 20 ಬಾರ್ ಸಾಲಿಡ್ ಆಗೋದಿಲ್ಲ. ರ್ಯಾಂಕಿಂಗ್ ಬರೋರೆಲ್ಲ ಸೇಮ್ ಆನ್ಸರ್ ಬರೆದು ಸೆಲೆಕ್ಷನ್ ಆಫ್ ಕ್ವಶನ್ಸ್ ಇರುತ್ತೆ. ಈ ರೀತಿ ಬರೋದಿಲ್ಲ. ಇದು ಆರ್ಡರ್ ಆನ್ಸರ್ ಮಾಡಿ ಅಂತ ಕೊಟ್ಟು ಹಾಗೆ ಮಾಡೋದು, ಇನ್ನು ಆರ್ಡರ್ ಮಾಡ್ಬೇಕಾಗಿಲ್ಲ. ಅರ್ಥ ಆಯ್ತಾ? ಇದೆಲ್ಲದ್ರ ಅದಕ್ಕೆ ಬುದ್ಧಿವಂತ ಅಂತ ಕರೀತಾರಲ್ಲ, ಅದಕ್ಕೆ ಯಾರು ಬುದ್ಧಿ ಸರಿಯಾಗಿ ಉಪಯೋಗಿಸ್ತಾರೋ ಅವ್ರು ಕರೆಕ್ಟಾಗಿ ಆನ್ಸರ್. ಆಯ್ತಾ? ವೆರಿ ಸಿಂಪಲ್. ಇದನ್ನ ಟ್ರೈನಿಂಗ್ ಮಾಡ್ತಾ ಮಾಡ್ತಾ ಹೋದಂತೆ ನಮಗೆ ಇಲ್ಲಿ ಈ ಲೋಕ ಕರೆಕ್ಟ್ ಆಯ್ತು. ಅದನ್ನ ಆಕ್ಷನ್ ಮಾಡ್ಬೇಕು ನೆಕ್ಸ್ಟ್. ಎಲ್ಲರಿಗೂ ಎಲ್ಲ ತಿಳಿಯೋದಿಲ್ಲ ಅಂತ ಹೇಳಿದ್ರೆ ಎಲ್ಲ ತಯಾರು ಮಾಡಿದಾಗ ಅದು ಗ್ರೇಟ್. ಈ ಶಬ್ದ ತಯಾರು ಮಾಡಿರ್ತಾರೆ, ಶಬ್ದ ತಯಾರು ಮಾಡೋದ್ರಿಂದ ಅದು ಶಬ್ದದಲ್ಲೇ ಉಳ್ಕೊಬಿಡುತ್ತೆ. ಇದು ಬರೋದೇ ಅವ್ರು ಹೇಳ್ತಾರೆ, ಹೋಮ್ ಸೈನ್ಸ್ ಓದ್ದ, ಎಲ್ಲ ತೊಟ್ಕೊಂಡು ಬಂದ, ಅಡಿಗೆ ಮಾಡ್ಲಿಕ್ಕೆ ಇಟ್ಟ, ಗೊತ್ತಾಯ್ತಾ? ಒಲೆನೇ ಹಚ್ಚಿಲ್ಲ, ಯಾಕಂದ್ರೆ ನೋಡಿಲ್ಲ ಅವನು, ಇಲ್ಲ ಮಾಡ್ಬೇಕಂತ ಗೊತ್ತು, ಒಲೆನೇ ಹಚ್ಚಲಿಲ್ಲ. ಅವು ಯಾವಾಗಲೂ ಹಾಕಿಲ್ಲ. ಪ್ರಾಕ್ಟಿಕಲ್ ನಾಲೆಡ್ಜ್ ಇಲ್ಲ ಅಂತಾರಲ್ಲ, ಹಾಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇಲ್ಲದೆ ಹೋಗ್ಬಿಟ್ರೆ ಭಾರಿ ತಪ್ಪಾಗಿದೆ. ಯಾರೋ ಡಾಕ್ಟರ್ ಆಗಿದ್ದ, ಸುಮ್ಮನೆ ಥಿಯರಿ ಡಾಕ್ಟರ್ ಅವನು, ಯಾರೋ ನೇರ ತಿಂದಿಲ್ಲ, ಬಾಯೆಲ್ಲ ಕಪ್ಪಾಗಿತ್ತು. ಅಯ್ಯೋ ವಿಷಯದ ಆಸ್ಪತ್ರೆ ಸೇರಿಸಿ ICU ಒಳಗೆ ಹಾಕಿಬಿಟ್ಟವ್ರು. ನೇರ ತಿಂದು ಹಾಗಾಗತ್ತದ, ಜ್ಞಾನ ಬೇಡವಾ? ಇದು ಇಂಥ ತಂಡದ ಬಹಳ ಜನ ಇವತ್ತು ಬ್ಯಾಂಕ್ ಹೊರಗೆ ಬರಲ್ಲ, ಗೊತ್ತಾಯ್ತು ನಿಮಗೆ? B.Tech ಎಲ್ಲ ಮಾಡಿರ್ತಾರೆ, M.Tech ಮಾಡಿರ್ತಾರೆ, ಬ್ಯಾಂಕ್ ಹೊರಗೆ ಬರೋದಿಲ್ಲ. ಅದಕ್ಕೆ ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೆಲವ್ರು ಏನು ಗೊತ್ತಿಲ್ಲ ಅವ್ರಿಗೆ. ಅವ್ರು ಏನ್ ಮಾಡೋಕ್ಕಿಂತ ಆತ ಏನ್ ಮಾಡೋಕ್ಕೀಗ? ಅಂದ್ರೆ ಜೀವನದ ನಾಲೆಡ್ಜ್ ಏನೂ ಇಲ್ಲ ಅವ್ರಿಗೆ, ಬರೀ ಬುಕ್ಕಿಶ್ ಆಗಿರ್ಬಾರ್ದು. ಅಪ್ಲೈ ಮಾಡ್ತಾ ಹೋಗ್ಬೇಕು ಅವ. ನಮ್ಮ ಶಾಸ್ತ್ರಗಳು ಹಾಗೇನೆ, ಸಂಧ್ಯಾ ಮಾಡು ಅಷ್ಟೇ, ಪೂಜೆ ಮಾಡು ಅದು ಅಲ್ಲಿ ಹಾಗೋ ಇಲ್ಲಿ ಹಾಗೆ ಆಗಿದೆ. ಈ ಸಾಲಿಗ್ರಾಮ ಯಾವುದು, ದೇವರು ಯಾರಿರ್ತಾರೆ, ದೇವರ ಲಕ್ಷಣ ಏನು, ಆ ರೂಪದ ಉಪವಾಸ ಏನು ಫಲ, ಏನೂ ಗೊತ್ತಿಲ್ಲ. ಅದು ಕಲ್ಲು ನೇರ ಹೋಯ್ದಿದ್ದು. ಅರ್ಥ ಆಯ್ತಾ? ಇದು ಯಾತಕ್ಕೆ ಹೇಳ್ಬೇಕಾಯ್ತು? ಪ್ರಮಾಣ ಶಾಸ್ತ್ರ ಯಾತಕ್ಕೆ ಓದ್ಬೇಕು ಅನ್ನೋದಕ್ಕೆ ಇವೆಲ್ಲ ಬೇಕು. ಅರ್ಥ ಆಯ್ತಾ? ಇದು ಓದ್ದೇ ಇವಾಗ ಸುಮ್ಮನೆ 99% ಜನ ಪ್ರಮಾಣ ಶಾಸ್ತ್ರ ಸೀರಿಯಸ್ ಆಗಿ ಓದೋದಿಲ್ಲ. ಅವ ಪ್ರಮೇಯ ಶೇಕ್ ಆಗುತ್ತೆ. ಪ್ರಮೇಯ ಶೇಕ್ ಸರಿಯಾಗಿ ಅರ್ಥ ಮಾಡ್ಕೊಂಡು ಬರೋದಿಲ್ಲ. ವಿಷ್ಣು ಸರ್ವೋತ್ತಮ ಹೀಗೆ ಬರುತ್ತೆ ನೋಡಿ. ಈಗ ಏಕೋ ನಾರಾಯಣ ಆಶೀಸ್ ಇದೆ, ನ ಬ್ರಹ್ಮ ನಚಶಂಕರ ಇದೆ, ಇವೆಲ್ಲ ಹೇಳಿದಾಗ ಯಾರು ಹೇಳಿದ್ರು ಶೇಕ್ ಆಗುತ್ತೆ. ಅವ್ರೊಂದು ಹೇಳ್ತಾರೆ, ಹೋದಲ್ಲ ನನಗೆ ಗೊತ್ತೇ ಇಷ್ಟು ಮಾಡ್ಕೊಂಡ್ಬಂದೆ, ನಾನು ಬಿಟ್ಟೇ ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ಈ ಚಿಂತನ ಕ್ರಮ ನಾವು ಸೈಂಟಿಫಿಕ್ ಮೆಥಡ್ ಅಂತ ಹೇಳ್ತೀವಿ, ಅಲ್ಲ ಸ್ಪಿರಿಚುವಲ್ ಮೆಥಡ್ ಆಫ್ ಥಾಟ್ ಪ್ರೋಸೆಸ್. ಅರ್ಥ ಆಯ್ತಾ? ಅದೆಲ್ಲ ಫಾಲೋ, ಅದೆಲ್ಲ ಹೇಳ್ತಿದ್ದಾರೆ ಆಚಾರ್ಯ. ಸ್ವಪ್ನ ಬೇರೆನೋ ಇದು ಅಂತ ಕೇಳ್ತೀಯಲ್ಲ, ಇಷ್ಟು ಗೊತ್ತಾಗೋದಿಲ್ಲ ಅಂತ ಕೇಳ್ತಾರೆ. ಸ್ವಪ್ನ ಪದಾರ್ಥ ಈ ಪದಾರ್ಥ ಎರಡು ಒಂದೇ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅದನ್ನ ಹೇಳುದು. ಅದ್ರ ಬದಲು ಸುಳ್ಳು ಅಂತ ಎಲ್ಲ 2 ಎಕ್ಸ್ಟ್ರೀಮ್, ಎಲ್ಲರೂ ಒಂದೇ 2 ಸುಳ್ಳು ಅಂತ ಕರೆಯೋದು. ಸುಳ್ಳು ಸತ್ಯ ಅಂಬೋದಕ್ಕೆ ಏನಿರ್ಬೇಕು? ಯಾವಾಗಲೂ
ಪ್ರಮಾಣ ಇಟ್ಟು ಮಾತಾಡ್ತಾರೆ. ಆಯ್ತಾ? ತೀರ ಕಾಮನ್ ಸೆನ್ಸ್ ಇದ್ದವ್ರಿಗೆ ಹೇಳ್ಬೋದು. ರಾಮಾಯಣದಲ್ಲಿ ಅತಿ ದೊಡ್ಡ ಪಾತ್ರ ರಾಮ ಆದ್ಮೇಲೆ ಯಾರು? ಬೇರೆ ಬೇರೆ ಚೇಂಜ್ ಮಾಡಕ್ ಬರೋದೇ ಇಲ್ಲ. ಅವನು ಸಿಂಪಲ್, ಅಷ್ಟು ಹೇಳಿದ್ರೆ ಸಾಮರ್ಥ್ಯ ಇರೋದು. ಯಾವುದೋ ವಾಕ್ಯಾರ್ಥ ಮಾಡ್ಬೇಕಾಗಿಲ್ಲ. ಜನಸಾಮಾನ್ಯರಿಗೆ ಅಂತ ಹೇಳ್ಬೇಕಾದ್ರೆ ಅದು ಸುಳ್ಳು ಹೇಳ್ತಾ ಇಲ್ಲ ಅವನು. ಎಷ್ಟು ಬೇಕೋ ಅಷ್ಟು ಹೇಳಿದ್ರೆ ಹನುಮಂತ ದೊಡ್ಡ ಮುಗಿದೋಯ್ತಾ. ಅದೇ ವಾಯುಜಿ ಹೊತ್ತು ಗೊತ್ತಾದ ಅದೇ. ಅರ್ಥ ಆಯ್ತಾ? ಈ ರೀತಿ ಪ್ರತಿಯೊಂದರಲ್ಲಿ ಹೇಳ್ತಾ ಹೋದ್ರೆ ಜ್ಞಾನದಲ್ಲಿ ಕನ್ಫ್ಯೂಷನ್ ಇರೋದೇ ಇಲ್ಲ. ಫುಲ್ ಆಫ್ ಕನ್ಫ್ಯೂಷನ್. ಹೇಳೋರಿಗೆ ಕನ್ಫ್ಯೂಷನ್ ಇದ್ರೆ ಕೇಳೋದು ಏನಿರುತ್ತೆ? ಅದ್ ಯಾರು ಇರೋದಿಲ್ಲ. ಅವ್ರು ನೀಟಾಗಿ ಹೇಳ್ತಾರೆ, ಒಳ್ಳೆ ಯಶಸ್ಸು ಪಡಿ. ಗೊತ್ತಾಯ್ತಾ? ಯಶಸ್ಸು ಅವರಿಗೂ ಉಪಯೋಗ, ಸಮಾಜಕ್ಕೂ ಉಪಯೋಗ ಅವರಿಂದ. ಗೊತ್ತಾಯ್ತಾ? ಇದು ನೋಡಿ, ಫೋನ್ ಎಲ್ಲ ಬರ್ಲಕ್ಕೆ ಶುರು ಆಗುತ್ತೆ. ಮೊದಲು ಬರ್ತಾ ಬರ್ತಾ ಏನ್ ಮಾಡ್ತಾ ಹೋಗ್ತಾರೆ ನೋಡಿ, ನೀವು ಅದನ್ನ ಇಂಪ್ರೂವ್ ಮಾಡ್ತಾ ಹೋಗ್ತಾರೆ. ಗೊತ್ತಾಯ್ತು? ಎನಿ ಸಬ್ಜೆಕ್ಟ್ ಮೊದ್ಲಿಂದ ಶುರುವಾಗಿ ಒಂದೊಂದು ಬರ್ತಾ 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 ಇಂಪ್ರೂವ್ ಮಾಡಕ್ ಶುರು ಮಾಡ್ತಾರೆ. ಅವಾಗ ಯಾರು ಇಂಪ್ರೂವ್ ಮಾಡ್ತಾರೋ ಒಳ್ಳೆ ವ್ಯಾಪಾರ ಆಗುತ್ತೆ. ಹಳೇದಿಟ್ಕೊಂಡು ಯಾರು ತಗೊಳೋದಿಲ್ಲ. ಜ್ಞಾನ ಹಾಗೆ ಅಪ್ಡೇಟ್ ಮಾಡ್ಕೊತಾ ಇರ್ಬೇಕು ಅವಾಗ. ಗೊತ್ತಾಯ್ತಾ? ಎರಡೆರಡು ಮೊದ್ಲು ಪೇಜರ್ ಬಂದು ಗೊತ್ತಾ ನಿಮ್ಗೆ? ಪೇಜರ್ ಅಂತ ಬಂದು ನೋಡಿದಿಲ್ಲ? ಕಟ್ಕೊಂಡು ಬರ್ತಿದ್ದು, ಬ್ರಷ್ ಬರ್ತಾ ಮೆಸೇಜ್ ಬರ್ತಿದ್ದು ಹೋಗ್ತಿದ್ದು. ಫೋನ್ ಮೇಲೆ ಯಾರು ಉಪಯೋಗಿಸ್ತಾರೆ? ಅದಕ್ಕಿಂತ ಸಿಂಪಲ್ ಆಗ್ತದೆ. ಯಾಕೆ ಉಪಯೋಗಿಸ್ತಾರೆ ಅದನ್ನ? ಇಲ್ಲಿ ಹಾಗ ಅಲ್ಲಿ ಹಾಗೆ ಅನುಸಂಧಾನ ಶಾಸ್ತ್ರ ಹಾಗೆ ಮಾಡ್ಕೊತ ಬರ್ತಾ 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 ಸಿಂಪಲ್ ಆಗುತ್ತೆ. ಕ್ಯಾರಿಟಿ ಸಿಕ್ಕ ಆಗ ದೇವ್ರ ಆ ಲೆವೆಲ್ನಲ್ಲಿ ದೇವ್ರು ಕಾಣಿಸ್ತಾರೆ. ಇದ್ರ ಕಾಣಿಸ್ತದೆ. ಜ್ಞಾನ ದೃಶ್ಯತೆ ತ್ವಗ್ರೆಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ಈ ಬುದ್ಧಿ ಎಷ್ಟೆಷ್ಟು ಸೂಕ್ಷ್ಮ ಆಗ್ತಾ ಹೋಗ್ತದೆ, ಎಷ್ಟು ಮತ್ತು ಎಷ್ಟು ಪ್ಯೂರ್ ಆಗ್ತಾ ಹೋಗ್ತದೆ, ಅವಾಗ ಏನಾಗುತ್ತೆ? ಕರೆಕ್ಟ್ ಆಗಿರುತ್ತೆ. ಆ ಹೈಯೆಸ್ಟ್ ಟ್ರೂತ್ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಇಲ್ಲೇ ಸರಿಯಾಗಿ ಗೊತ್ತಿರೋ ಅಲ್ಲೇನು ಗೊತ್ತಿರುತ್ತೆ. ಯಾರ ಕೇಳಿದ್ರಂತೆ, ಯಾವ್ದೋ ಮಸ್ತೊಬ್ಬರು ಕೇಳಿದ್ರೆ ಅವ್ರು ಹೇಳಕ್ ಬರಲಿಲ್ಲ ಸರಿಯಾಗಿ. ಆಮೇಲೆ ಹೇಳಿ ಎಲ್ಲ ಸರಿ ಹೋಗಿ ಒಳ್ಳೆ ಬುದ್ಧಿವಂತ ಇದೆ, ಸಾಯಂಕಾಲ ಉಪನ್ಯಾಸಕ್ಕೆ ಬಂದಿನಿ, ಮೋಕ್ಷದ ದಾರಿ ತೋರಿಸ್ತೀನಿ ಅಂತ ಹೇಳಿದ. ಅವ್ರು ಹೇಳಿದ್ರೆ ಮಸ್ತ್ ದಾರಿನೇ ಗೊತ್ತಿಲ್ಲ ಇವರಿಗೆ, ಮೋಕ್ಷದ ದಾರಿಗೆ ತೋರಿಸ್ತೀನಿ ಅಂತ ಹೇಳೋದಿಲ್ಲ. ಆ ತರ ಆಗೋದು. ಅವ್ರನ್ನ ಮೀರಿಸಿರ್ಬೇಕು ಜ್ಞಾನ ಯಾವಾಗ. ಯಾರು ಶ್ರೋತ್ರಗಳು ಅವ್ರ ಜ್ಞಾನಕ್ಕಿಂತ ಬಹಳ ಜಾಸ್ತಿ ಇರ್ಬೇಕು. ಸಿಂಪಲ್ 1 ಗಂಟೆ ಮಾತಾಡ್ಬೇಕು. 1 ಗಂಟೆ ಪ್ರಿಪೇರ್ ಮಾಡ್ಕೊಂಡು ಹೋದ್ರೆ 10 ನಿಮಿಷ ಮಾತಾಡೋದಕ್ಕಾಗೋದಿಲ್ಲ. 8-10 ಗಂಟೆ ಪ್ರಿಪೇರ್ ಮಾಡ್ಕೊಂಡಿದ್ರೆ ಫಸ್ಟ್ ಕ್ಲಾಸ ಮಾತಾಡ್ತಾನೆ. ಯಾತಕ್ಕೆ ಅಂದ್ರೆ ನೀವು 1 ಲೋಟ ನೀರು ಬೇಕು ಮೇಲಿಂದ ಹಾಕಿ ಟ್ಯಾಂಕಿಂದ, ಬರೋದೇ ಇಲ್ಲಿ ಹೋಗ್ಬಿಟ್ಟಿರ್ತಾನೆ ದಾರಿಯಲ್ಲಿ. ಟ್ಯಾಂಕ್ ಫುಲ್ ಇದ್ದಾಗ ಜೋರ ಬಂದು ಹೋಗ್ತಾನೆ. ಅದು ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಹೇಳೋದಿಲ್ಲ. ಪೊಟೆನ್ಷಿಯಲ್ ಜಾಸ್ತಿ ಆದಷ್ಟು ಕೂಡ ಏನಾಗುತ್ತೆ? ಎನರ್ಜಿ ಭಾರಿ ಜಾಸ್ತಿ ಆಗುತ್ತೆ. ನಮ್ಗೆ ಬೇಕಾಗಿರೋದು ಒಂದೇ ಲೋಟನೇ, ಅದು ಒಂದೊಂದು ಹನಿ ಬಿಡ್ತಾ ಇದೆ, ಎದ್ದು ತಗೋಬೇಕು ನೀವು. ಅರ್ಥ ಆಯ್ತಾ? ನೋಡಿ ತಕ್ಷಣ ತಿರುಗುತ್ತೆ ಹಾಗೆ. ಆ ತರ ಜ್ಞಾನ ಇರುತ್ತೆ. ಫೈನಲ್ ಎಲ್ಲಿ ಎಂಡ್ ಮಾಡ್ಬೇಕು? ಅದನ್ನ ಕೆಂಡ್ ಮಾಡು. ಜ್ಞಾನ ಕೆಂಡ್ ಮಾಡ್ದೇನೆ ಅಲ್ಲಲ್ಲೇ ಬಿಟ್ರೆ ಎಂದೂ ಮುಂದೆ ಹೋಗಕ್ ಸಾಧ್ಯ ಇಲ್ಲ. ಚಕ್ರ ಸುಮ್ಮನೆ ತಿರುಗುತ್ತಲ್ಲ ಹಾಗೆ ಮುಂದಕ್ಕೆ ಹೋದೆ. ವ್ಯಾಪಾರ ಎಕ್ಸರ್ಸೈಸ್ ಮಾಡೋ ತಗೋತಾರಲ್ಲ, ಈಗ ಸೈಕಲ್ ಇಟ್ಟಲ್ಲೇ ತುಳಿತಾ ಇರ್ತಾರೆ. ಅದು ಎಕ್ಸರ್ಸೈಸ್ ಪರ್ಪಸ್, ಅದು ಟ್ರಾವೆಲ್ ಪರ್ಪಸ್ಗೆ ಅಲ್ಲ. ಇವತ್ತು ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಆ ಜ್ಞಾನದ ಸ್ಪಷ್ಟತೆ ಅತಿ ಸ್ಪಷ್ಟತೆ ಬರೋದು. ಸ್ಪಷ್ಟಾತಿ ಸ್ಪಷ್ಟ. ಎಷ್ಟು ಬೆಸ್ಟ್ ಅಷ್ಟು ಕ್ಲಿಯರ್ ಮಾಡಬೇಕು. ಇದೆಲ್ಲ ಯಾಕೆ ಹೇಳ್ಬೇಕಾಯ್ತು? ಇಷ್ಟು ಪ್ರಸಂಗ ಬಂದಿದ್ದೆ ಕೇಳ್ಬೇಕು. ಅನ್ಯತ್ರ ಝಟಿತಿ ಪ್ರಮಾಣ ಶಾಸ್ತ್ರ ಹಾಕ್ಬೇಕು ಅಂತ ಕೇಳಿದ್ರಲ್ಲ, ಅದಕ್ಕೆ ಇದೆಲ್ಲ ಬೇಕಾಯ್ತು. ಪ್ರಮಾಣ ಶಾಸ್ತ್ರ ಇಲ್ಲವರೆ ಏನ್ ಕೆಲಸನೂ ಆಗೋದಿಲ್ಲ. ಅದು ಊರ್ ಬುದ್ಧಿನೇ ಮೂಲ. ಬುದ್ಧಿನೇ ಮೂಲ. ಅದರಿಂದ ಏನಾಯ್ತು? ಗೈಡೆನ್ಸ್ ಸಿಗದೆ ಹೋಯ್ತು. ಬುದ್ಧಿಯಿಂದ ಕೆಸ್ ಮಾಡಕ್ ಆಗಲ್ಲ. ಎಲ್ಲ ಬಾರೋ ಮಾಡ್ಕೊಂಡ್ರು. ಅದು ವಿರೂಪಗಳು ಬಾರೋ ಮಾಡ್ಕೊಂಡು ಗೊತ್ತಿಲ್ಲದಕ್ಕೆ ಏನ್ ಮಾಡ್ತಾರೆ? ಸ್ವಲ್ಪ ಚೇಂಜ್ ಮಾಡ್ರೆ ಗೊತ್ತಾಗಲ್ಲ ಅಂತ ತಿಳ್ಕೊತಾರೆ. ಮತ್ತೆ ಆ ರೀತಿ ಮಾಡಿದಾಗ ಶಿಷ್ಯರನ್ನ ಕನ್ಫ್ಯೂಸ್ ಮಾಡೋ ಸುಲಭ ಆಗಲ್ಲ. ಗೊತ್ತಾಯ್ತಾ? ಆ ರೀತಿ ಮಾಡಿ ಫುಲ್ ಮನೆ ತುಂಬಾ ಅದಕ್ಕೆ ಓಡಾಡಕ್ಕೆ ಜಾಗ ಮಾಡ್ಕೊಂಡ್ಬಿಟ್ರೆ ಆಗ. ಅನ್ಯತ್ರ ಝಟಿತಿ ಪ್ರಾಪ್ತ ಪ್ರಾರಂಭಾದ್ಯಾಶ್ಚ ಯುಕ್ತಯ ಆಗಮಾರ್ಥ ಅವಸಿತ್ಯರ್ಥ ನಿಯತ ವ್ಯಾಪ್ತಯೋ ಅಖಿಲ. ಅನ್ಯತ್ರ ಝಟಿತಿ ಪ್ರಾಪ್ತ. ಎಷ್ಟು ವ್ಯತ್ಯಾಸ ಹೇಳ್ತಾರೆ ಗೊತ್ತಾ? ಪ್ರತ್ಯಕ್ಷಕ್ಕೂ ಅನುಮಾನಕ್ಕೆ ವ್ಯತ್ಯಾಸ ಇದೆ, ಅನುಮಾನಕ್ಕೆ ಆಗಮಕ್ಕೆ ವ್ಯತ್ಯಾಸ ಇದೆ. ಅರ್ಥ ಆಯ್ತಾ? ಈಗ ನಾವು ಧೂಪ ನೋಡಿ ಒನ್ನೆ ಇದೆ ತಿಳ್ಕೊತೀವಿ, ಡೈರೆಕ್ಟ್ ಒನ್ನೇನು ನೋಡ್ತೇವೆ. ಏನ್ ಡಿಫ್ರೆನ್ಸ್? ಪ್ರತ್ಯಕ್ಷ ಒಂದು ಬಳಸದಾರಿ ಇಲ್ಲ, ಡೈರೆಕ್ಟ್ ಸ್ಟೆಪ್. ಅದು ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ಬೇಕು. ಅದಕ್ಕೆ ಝಟಿತಿ. ಝಟಿತಿ ಅಂದ್ರೇನು? ಅಡ್ವಾನ್ಸ್. ನೋಡ್ತಿರ್ಲಿಕ್ಕೆ ಜ್ಞಾನ ಬಂದ್ರೆ ಅದು ಪ್ರತ್ಯಕ್ಷ. ಸ್ವಲ್ಪ ಯೋಚನೆ ಮಾಡ್ದ ಅಂದ್ರೆ ಅನುಮಾನ ಆಗ್ಲೇನೆ. ಅರ್ಥ ಆಯ್ತಾ? ಅಥವಾ ಇನ್ನೊಂದು ಪ್ರತ್ಯಕ್ಷ ಸರಿ ನೋಡಿಲ್ಲ ಅಂತ ಅರ್ಥ. ಎರಡರಲ್ಲಿ ಒಂದಾಗಿ
ವಾಕ್ಯಂ ಪ್ರಕರಣಂ ಸ್ಥಾನಂ ಸಮಾಖ್ಯಾ ಚ ತಥಾ ವಿಧಾಃ ಗುರು ಪಾಂಡವವತ್ತೇಷಾಂ ಉಪಪತ್ತೇಹೇ ಪೃಥಕ್ವಚ. ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಕೆಲವು ವಾಕ್ಯಗಳೆಲ್ಲ ಕೂಡ ಹೇಗಿರ್ತದೆ ಅಂದ್ರೆ ಒಂದೇ ಆಗಿದ್ರು ಸ್ವಲ್ಪ ಬೇರೆ ಅಂತ ಹೇಳ್ತಾರೆ, ಒಂದೇ ಆಗಿದ್ರು ಸ್ವಲ್ಪ ಬೇರೆ ಅಂತ. ಕುರುಪಾಂಡವ ನ್ಯಾಯ ಅಂತ ಹೇಳ್ತಾರೆ. ಕುರುಪಾಂಡವ ನ್ಯಾಯ ಅಂದ್ರೆ ಏನು? ಇಬ್ರು ಒಂದೇ ವಂಶದವರೇ, ಇಬ್ರು ಕೌರವರೇ, ಅರ್ಥ ಆಯ್ತಾ ನಿಮಗೆ? ಬಟ್ ಕುರುಪಾಂಡವರನ್ನ ಯಾಕೆ ಕರೀತಾರೆ? ಸಬ್ ಡಿವಿಷನ್ ತೋರಿಸ್ಬೇಕಾದ್ರಲ್ಲಿ ಕೌರವರು ಪಾಂಡವರು ತೋರಿಸಿದಾಗ ಏನಾಯ್ತು, ಅಪ್ಪನ ಹೆಸರಿಂದ ಅವ್ರು ಬಂದ್ರು, ಇವರ ಅಪ್ಪನ ಹೆಸರಿಗೆ ಇವ್ರು ಬಂದ್ರು. ಅರ್ಥ ಆಯ್ತಾ? ಅದಕ್ಕೋಸ್ಕರ ಹೇಳ್ತಾರೆ ಇಬ್ಬರು ಒಂದೇ ಗೋತ್ರನೇ. ಕೆಲವು ಪ್ರವರ ಬದಲಾಗ್ಬೋದು ಕೆಲವು ಕೇಸಲ್ಲಿ, ಗೊತ್ತಾಯ್ತಾ? ಒಂದೇ ಊರೇ, ಒಂದೇ ಹೆಸರೇ, ಇನಿಷಿಯಲ್ ಹಾಕಿದ ತಕ್ಷಣ ಏನಾಗುತ್ತೆ, ಬೇರೆ ಆಗುತ್ತೆ. ಆ ಅರ್ಥದಲ್ಲಿ ಒಂದೇ ಪದಾರ್ಥ ಆಗಿದ್ರು. ಬ್ರಾಹ್ಮಣ ಪರಿವ್ರಾಜಕ ನ್ಯಾಯ ಅಂದ್ರೂ ಒಂದೇ, ಈ ಗುರುಪಾಂಡವ ನ್ಯಾಯ ಅಂದ್ರು. ಮನೆ ಸಾವುಗಳು ಬಂದಿದ್ರು, ಬ್ರಾಹ್ಮಣರು ಬಂದಿದ್ರು. ಸಾವುಗಳು ಬ್ರಾಹ್ಮಣರಲ್ಲಿ ಅರ್ಥ ಆಯ್ತಾ? ಸಾವುಗಳು ಬಂದಿದ್ರು, ಬ್ರಾಹ್ಮಣರು ಬಂದಿದ್ರು. ಏನ್ ಹೇಳ್ಬೇಕು ಅದಕ್ಕೆ? ಇಬ್ರು ಕೂಡ ಆಕ್ಚುಲಿ ಸ್ವಾಮಿಗಳಲ್ಲಿ ಯಾರು ಸೇರ್ತಾರೆ? ಬ್ರಾಹ್ಮಣರಲ್ಲೇ ಸಾವುಗಳು ಸೇರ್ತಾರೆ. ಅದು ಯಾಕೆ ತೋರಿಸಿದ್ರು ಅಂತ ಪ್ರಧಾನ ಹೇಳ್ಬಿಟ್ರೆ ಪ್ರಾಧಾನ್ಯ ಬರೋದಿಲ್ಲ ಅವ್ರಿಗೆ. ಕಡಿಮೆ ಮಾಡ್ಲಿಕ್ಕೆಲ್ಲ ಹೆಸರು ಹೇಳಿದ್ದು ಇಂಪಾರ್ಟೆನ್ಸ್ ಕೊಡಬೇಕು. ಆಫೀಸರ್ ಬಂದ ಸ್ಟಾಪ್ ಬಂದ ಅಂತ ಕೇಳಿದ್ರೆ ಆಫೀಸರ್ ದೊಡ್ಡವನಾಗ್ತದೆ. ಅವೆಲ್ಲ ಟ್ರೈನಿಂಗ್ ಬಂದು 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 ಏನಾಗತ್ತೆ ಅಂದ್ರೆ ಮಾತು ಕತೆ ಬರವಣಿಗೆ ಎಲ್ಲದರಲ್ಲೂ ಕೂಡ ಏನ್ ಬರುತ್ತೆ ಅಲ್ಲಿಗೆ ಆಕ್ಯುರಸಿ ಬರ್ತಾ ಹೋದಂತೆ ಪ್ರಾಮಾಣ್ಯ ಜಾಸ್ತಿ ಆಗುತ್ತೆ. ಆಮೇಲೆ ಆ ಕನ್ಫ್ಯೂಷನ್ ಬಂದೇ ತುಂಬಾ ಜನ 20 ಉಪನ್ಯಾಸ ಕೇಳ್ತಾರೆ, ಒಂದು ಯಾವ್ದ್ರಲ್ಲೂ ಬೇಸಿಸ್ ಇಲ್ಲ. ಅವ್ರು ಹೇಳಿದ್ರು ಇವ್ರು ಅರ್ಥ ಮಾಡ್ಕೊಂಡು ಸ್ಟೇಜಲ್ಲಿ ಹೋಗಿ ಕನ್ಫ್ಯೂಷನ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ನಾವು ಡೈರೆಕ್ಟ್ ಬಸ್ ಹತ್ತೀವ ಚೇಂಜ್ ಮಾಡ್ತಾ ಹೋಗ್ತೀವ. ಡೈರೆಕ್ಟ್ ಬಸ್ ಅನುಕೂಲ ಏನ್ ನಿಮಗೆ? ಸೆಟ್ಲ್ ಆಗಿ ಆರಾಮ್ ಕೂತ್ಬಿಟ್ಟು ಅದು ಟೆನ್ಷನ್ ಅಲ್ಲಿ ಬಂತು ಇದು ಬಂತು ಹಾಗೆ ಮಾಡಬಾರ್ದು. ಅದಕ್ಕೆ ಮುಗಿಸಿ ಹೋಗ್ಬೇಕು. ಅದಕ್ಕೆ ಎರಡಕ್ಕೆ ಅಡ್ಮಿಷನ್ ತಗೊಳೋದಿಲ್ಲ. ಅವ್ರಿಗೆ ಅಡ್ಮಿಷನ್ ಆಗಿ ಇನ್ನೊಬ್ರು ಅಡ್ಮಿಷನ್ ಕೊಡೋದಿಲ್ಲ. ಯಾಕೆ? ಅವನೊಂದು ಪಾಠ ಇವನೊಂದು ಪಾಠ ಆಗತ್ತೆ. ಇನ್ನೊಂದು ಕ್ಲಾಸ್ ಹೋಗ್ತಾನೆ, ಪಾಠ ಮುಗಿಸ್ಬಿಟ್ಟಿರ್ತಾರೆ ಆಗಲಿ. ಇವನಿಗೆ ಸೇರ್ತಾನೆ, ಆಮೇಲೆ ಇನ್ನೊಂದು ಅಲ್ಲಿ ಮುಗಿಸಿರ್ತಾರೆ ಆಗಲಿ. ಮನೆಗೆ ಅವ್ನಿಗೆ ಏನಾಗತ್ತೆ? ಅದೇ ಒಂದೇ ಕ್ಲಾಸಲ್ಲಿ ಇದ್ರೆ ಏನಾಗತ್ತೆ ಅವನಿಗೆ? ಸಿಸ್ಟಮ್ಯಾಟಿಕ್ ಆಗಿ ಓದಕ್ಕೆ ಬರ್ತದೆ. ತುಂಬಾ ಜನ ಹಾಗೆ ಮಾಡೋದಿಲ್ಲ, ಅದು ಕಳ್ಕೊಂಡ್ಬಿಡ್ತಾರೆ. ಅದೊಂದು ಆ ಉಪನ್ಯಾಸ ಹೇಳೋದು ಆಲ್ಟ್ ಅಲ್ಲ, ಕೇಳೋದು ಒಂದು ಆಲ್ಟ್. ಅರ್ಥ ಆಯ್ತಾ? ಸೆಲೆಕ್ಟ್ ಮಾಡಿ ಕೇಳೋದು ಇದೆಯಲ್ಲ ಬಹಳ ಇಂಪಾರ್ಟೆಂಟ್. ಅವಾಗ ಸಿಸ್ಟಮ್ಯಾಟಿಕ್ ನಾಲೆಜ್ ಬರುತ್ತೆ. ಇಷ್ಟೆಲ್ಲ ಹೇಳ್ತೀನಿ, ಇನ್ನೂ ತುಂಬಾ ಇದೆ. ನಾಳೆ